ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 9ನೇ ಪದ್ಯ. ನಿನ್ನ ನಿಜವೂ ಇದನೇ ತಿಳಿ ಬೇರೆನ್ನದಲೇ ಮನುಜ, ಇದಮೆನಿಸಿಹುದು ಆವುದು ಅದಕ್ಕೆ ತಾನಾಶ್ರಯ ಪದವಾಗಿ, ಬಾಧೆಯೊಂದದೆ ತೋರುತಿಹ ಸತ್ತೇ. ನಿನ್ನ ನಿಜವೂ ಇದನೇ ತಿಳಿ ಬೇರೆನ್ನದಲೇ ಮನುಜ, ಮೂರವಸ್ಥೆಗಳೊಳು ತೋರುವ ಖಿಳವನು ಬೇರಿಟ್ಟು ಅರಿಯುವುದಾಗಿ, ಮೀರಬಾರದ ಚಿತ್ತೇ. ನಿನ್ನ ನಿಜವೂ ಇದನೇ ತಿಳಿ ಬೇರೆನ್ನದಲೇ ಮನುಜ, ಎಲ್ಲವನಾರೈದು ನೋಡಲ್ ಇಲ್ಲೆನಿಸಿದ ನೇಹವು ಎಲ್ಲಿ ನೆಲೆಸಿಹೊದೋ, ತನ್ನಲ್ಲಿ ಅದರಿಂದೇ ಸುಖ. ನಿನ್ನ ನಿಜವು ಇದನೇ ತಿಳಿ ಬೇರೆನ್ನದಲೇ ಮನುಜ, ಪ್ರಾಗಭಾವ ಮೊದಲಾದವು ಈ ಘಟಾಳಿಗಳಿಗಲ್ಲದೆ ಏಗೈದು, ತನ್ನೊಳಗೆ ಇಲ್ಲವಾಗಿ ವಿಚಾರಿಸೇ ನಿತ್ಯ. ನಿನ್ನ ನಿಜವು ಇದನೇ ತಿಳಿ ಬೇರೆನ್ನದಲೇ ಮನುಜ, ಗಗನಾದಿಗಳು ತನ್ನೊಳು ಒಗೆದ ಕಾರಣದಿಂದೇ ಮಿಗೆ, ಪೂರ್ಣ ಪದವಿಂತು ಬಗೆ ಶಂಭುಲಿಂಗವೇ. ನಿನ್ನ ನಿಜವು ಇದನೇ ತಿಳಿ ಬೇರೆನ್ನದಲೇ ಮನುಜ, ಬೇರೆನ್ನದಲೇ ಮನುಜ. ಸದ್ರೂಪಾನುಸಂಧಾನ ಅಂದ್ರೆ ಒಂದೇ ಮಾತಿನಲ್ಲಿ ಏನಿತ್ತು ಅಂದ್ರೆ, ಯಾವುದು ಎಲ್ಲ ಕಾಲದಲ್ಲಿ ಯಾರ ಆಶ್ರಯವಿಲ್ಲದೆ ತಾನು ತಾನಾಗೇ ಇರುತ್ತದೆಯೋ ಅದಕ್ಕೆ ಸದ್ರೂಪ ಅನ್ನಬೇಕು. ಹೌದಿಲ್ಲ? ಅದಕ್ಕೆ ಯಾವುದೇ ಆಶ್ರಯ ಬೇಕಾಗಿಲ್ಲ. ಅದರ ಆಶ್ರಯದಲ್ಲಿ ಜಗತ್ತುಗಳು ತೋರಿ ಅಡಗ್ತಾವ, ದೇಹಾದಿಗಳು ತೋರಿ ಅಡಗ್ತಾವೆ ಹೊರತು ಆ ಸದ್ರೂಪಕ್ಕೆ ಯಾವ ಆಶ್ರಯವೂ ಬೇಕಾಗಿದ್ದಿಲ್ಲ. ಹೌದಿಲ್ಲ? ನಿನ್ನೆ ಅಕ್ಕ ಮಹಾದೇವಿ ತನ್ನ ವಚನಕದಲ್ಲಿ ಏನಂತಾಳ ಅಂತಂದ್ರ, ಅಷ್ಟ ದಿಕ್ಪಾಲಕರು ತೋರದಂದಂದು, ಚಂದ್ರ ಸೂರ್ಯಾದಿಗಳು ಬೆಳಗದಂದಂದು, ಮೇಲೇಳು ಕೆಳಗೇಳು ಲೋಕಗಳು ಉದಯಿಸದಂದಂದು, ಜೀವರಾಶಿಗಳು ಮಿಸುಕದಂದಂದು, ನೀನು ನೀನೇ ಆಗಿದ್ದೆಯಲ್ಲ ದೇವಾ. ಅಂದ್ರೆ ತೋರೇ ಇಲ್ಲ ಇನ್ನೂ ಜಗತ್ತು. ಜಗತ್ತು ತೋರದೇ ಇದ್ರೂ ಕೂಡ ತಾನು ತಾನೇ ಆಗಿ ಯಾವುದೇ ಉಪಾಧಿ ಇಲ್ಲದೆ ಕೇವಲ ಇರುವಿಕೆಗೆ ಏನಂತಾರ ಅದಕ್ಕೆ ಸತ್ತು ಅಂತ ಕರೀತಾರ ಅನ್ನೋದನ್ನ ನಿನ್ನೆ ನೋಡಿದೀವಿ ನಾವು. ಅದಕ್ಕೆ ಜೀವ ಭಾಷೆಯಲ್ಲಿ ಏನಂತ ಕರೀತೀರಿ? ಅಹಂ. ಅದಕ್ಕೆ ಏನಪ್ಪ ಸದ್ರೂಪಿನ ಮೊದಲ ಧ್ವನಿ ಯಾವುದಪ್ಪ? ಸದ್ರೂಪಿನ ಮೊದಲ ಧ್ವನಿ ಯಾವುದು ಅಂದ್ರ ಅಹಂ, ನಾನು. ಕನ್ನಡದಲ್ಲಿ ಏನ್ ಅನ್ಬೇಕು ಅದಕ್ಕೆ? ನಾನು. ಹೌದಿಲ್ಲ? ಹೌದಿಲ್ಲ? ಈ ನಾನು ಅಂತ ಏನ್ ಕರೀತೀರಲ್ಲ, ನಾನು ಅಂತ ಮಾತನಾಡುವಾಗ ನಾಲಿಗೆ ಬೇಕು ಬೇಡ ನಿಮಗ? ಈ ನಾನು ಅನ್ಬೇಕಾದ್ರೆ ನಾಲಿಗೆ ಬೇಕು ಬೇಡೋ? ನಾಲಿಗೆ ಅದ ಅಂದ್ರೆ ಸಂಪೂರ್ಣ ದೇಹ ಐತೆ ಅಂದಂಗಾತಲ್ಲ. ಈ ನಾನುವಿನ ಜೊತೆಗೆ ಏನೇನ್ ಸೇರ್ತು? ದೇಹಾದಿಪಡಿ ಪದಾರ್ಥಗಳು ಅಧಿಕ ಚೈತನ್ಯ ಸೇರಿ ಏನ್ ಉತ್ಪನ್ನ ಆಯ್ತು? ನಾನು ಅನ್ನೋದು ಉತ್ಪನ್ನ ಆಯ್ತು. ಹೌದಿ?
ನಾನು ಅನ್ನೋ ಶಬ್ದ ಹೆಂಗ್ ಉತ್ಪನ್ನ ಆತಪ್ಪ? ದೇಹಾದಿಪಡಿ ಪದಾರ್ಥಗಳು. ನೀನ್ ನೋಡಿದ್ರಲ್ಲ ಅವೇನು 42 ಎಷ್ಟು 48? 42. ಏನೇನು ಹೇಳಪ್ಪ ನೋಡೋಣ. 42 ಯಾವ್ಯಾವ ಎಷ್ಟು ಹೆಂಗ ಅನ್ನೋದು ಅವನೇನ್ ಪೂರ್ಣ ಹೇಳ್ಬೇಡ. ಹೆಂಗ 42 ಮಾಡಿ ಹೇಳು. ಅಂದ್ರೆ 5 ಜ್ಞಾನೇಂದ್ರಿಯ ಪೂಜಿ, 5 ವಿಷಯಗಳ ಪೂಜಿ, 5 ವಿಷಯ, 5 ದೇವತೆಗಳ ಪೂಜಿ, 5 ದೇವತೆಗಳು, 15 ಪೂಜಿ, 15 ಕರ್ಮೇಂದ್ರಿಯಗಳ 5 ಪೂಜಿ, 5 ಕರ್ಮೇಂದ್ರಿಯ ವಿಷಯಗಳ 5 ಪೂಜಿ, 5 5 ದೇವತೆಗಳ ಪೂಜಿ, 5 15 15 34 ಅಂತಃಕರಣ ಚಿತ್ತಸ್ಥೆ 4 ಪೂಜಿ, 4 ಅವುಗಳ ವಿಷಯಗಳು 4 ಪೂಜಿ, 4 ಅವುಗಳ ಅಧಿದೇವತೆಗಳು 4 ಪೂಜಿ, 12 ಪೂಜಿ, 12. ಅಂದ್ರೆ ಎಷ್ಟಾಯ್ತು? 30 12 42. ಒಂದು ಗುಂಪಿದು. ಹೆಂಗ್ ತಿಳ್ಕೊಬೇಕಂದ್ರೆ ಒಂದು ಮಾವಿನ ಹಣ್ಣಿನ ಬುಟ್ಟಿಪ್ಪ. ಒಂದ್ ಮಾವಿನ ಹಣ್ಣಿನ ಬುಟ್ಟ ಎಷ್ಟ್ ಅದಾವ? 42 ಹಣ್ಣು ಅದಾವ. ಹೌದಿಲ್ಲ? 42 ಹಣ್ಣು ತುಂಬಿಕೊಂಡಂತ ಒಂದು ಮಾವಿನ ಹಣ್ಣಿನ ಬುಟ್ಟಿ ಹೇಗೋ ಹಂಗೆ ಈ ದೇಹ. ಹೌದಿಲ್ಲ? ಆ 42 ಅವಯವಗಳ ಸಹಿತವಾಗಿ ಈ ದೇಹದಲ್ಲಿ ಚೈತನ್ಯವು ಏನ್ ಮಾಡ್ತತಿ? ಈ ದೇಹವನ್ನು ಇಟ್ಕೊಂಡು ನಾನು ಅಂತ ಹೇಳಕತ್ತೈತಿ ಅದು. ಆ ನಾನು ಅನ್ನೋದಾಗ್ಲಿ ತಾನು ಅನ್ನೋದಾಗ್ಲಿ ಇದೆಲ್ಲ ಏನು? ಈ ದೇಹವನ್ನು ಉಪಾಧಿ ಇಟ್ಕೊಂಡೇ ಮಾತಾಡೋದಿದು. ಹಾಗಾದ್ರೆ ಈ ದೇಹದಲ್ಲಿ ನಾನು ಅನ್ನೋದು ಎಲ್ಲದ? ಈ ಸದ್ಯ ಏನ್ ಪ್ರಶ್ನೆಪ್ಪ ನಿಮಗೀಗ? ಈ ದೇಹದಲ್ಲಿ ನಾನು ಎನ್ನುವುದು ಎಲ್ಲಿದೆ? ಏನ ಜ್ಞಾನೇಂದ್ರದಲ್ಲಿ ಹುಡುಕಲು? ಏನ ಅವುಗಳ ಜ್ಞಾನೇಂದ್ರಗಳ ವಿಷಯಗಳಲ್ಲಿ ಹುಡುಕಲು? ಅವುಗಳಲ್ಲಿ ಇರುವಂತ ಉಪದೇವತೆಗಳವು ಅವೆಲ್ಲ ಏನವು? ಉಪದೇವತೆ. ಹೌದಿಲ್ಲ? ಉಪದೇವತೆಗಳು ಅಂತಂದ್ರೆ ಏನಂತಂದ್ರೆ ಈ ಜಡ್ಪಿ ಆಫೀಸೋ ಅಥವಾ ನಿಮ್ಮ ವಿಧಾನಸೌಧದೊಳಗೋ ಚೀಫ್ ಮಿನಿಸ್ಟರ್ ಮುಂದೆ MLAಗಳಿದ್ದಂಗ ಅವು. ಹೌದಿಲ್ಲ? ಅವೆಲ್ಲ MLAಗಳು ಚೀಫ್ ಮಿನಿಸ್ಟರ್ ಸತ್ತಾ ಪಡೆದೇ ಹೋದಲ್ಲ ಅದನ್ನೆಲ್ಲ ಮಾಡೋದು. ಹಾಗೆ ಮುಖ್ಯ ದೇವತೆಯಾದಂತ ಆತ್ಮ ಚೈತನ್ಯ ಆ ಸದ್ರೂಪಿನ ಚೈತನ್ಯವನ್ನು ಪಡೆದು ಈ ಉಪದೇವತೆಗಳೆಲ್ಲ ಏನ್ ಮಾಡಬೇಕು ಅಂತಂದ್ರೆ ಇವು 14 ದೇವತೆಗಳಿವು. ಒಟ್ಟು ಎಷ್ಟು ದೇವತೆಗಳು ಸಿಕ್ಕುವಪ್ಪ ನಿಮಗಲ್ಲೇ? 14 ದೇವತೆಗಳ. ಈ 14 ದೇವತೆಗಳ ಸಣ್ಣ ಸಣ್ಣ ಗುಡಿಗಳಿರುವ ಒಂದು ದೊಡ್ಡ ದೇವಾಲಯವೇ ನಿಮ್ಮ ದೇಹ. ಈಗ ನೀವು ಹೋಗ್ರಿ. ದಯವಿಟ್ಟು ಮ್ಯೂಟ್ ಮಾಡ್ಕೊಂಡ್ರಿ. ಯಾರು ಮ್ಯೂಟ್ ಮಾಡ್ಕೊಂಡಿಲ್ಲ ನೋಡ್ರಿ, ಅವಲ್ಲಿದ್ದ ಹೇಳಕತ್ತೀವಿ. ಯಾರಪ್ಪ ನೀವು ಮಾಡೋರು? ಜವಾಬ್ದಾರಿ ಇರ್ಬೇಕ್ರಪ್ಪ ನಿಮಗೆ. ಯಾರೋ ಒಬ್ರು ಹೊಸಬ್ರು ಬಂದ ನೋಡ್ರಿ, ಹೇಳ್ರಿ ಯಾರವ್ರು? ಯಾರಿಲ್ರಿ? ದಯವಿಟ್ಟು ಪಾಪದ ಕೆಲಸ ಮಾಡ್ಬೇಡ್ರಪ್ಪ. ಏನ್ ಹೇಳಕತ್ತೀರಿ ಪಾಟೀಲ್ ಸಾಹೇಬ್ರೆ? ಒಂದು ಹಂಪಿ ವಿರೂಪಾಕ್ಷನ ಮಂದಿರಕ್ಕೆ ಹೋಗ್ರಿ ನೀವು. ಹಲೋ, ಕೇಳ್ತೈತ್ರಿ. ಆ ಹಂಪಿ ವಿರೂಪಾಕ್ಷನ ಮಂದಿರಕ್ಕೆ ಹೋದ್ರೆ ಮೂಲ ವಿರೂಪಾಕ್ಷ ಮಧ್ಯದಲ್ಲಿದ್ದಾನ. ಹೌದ್ರಿ. ಆ ಗುಡಿಯ ಸುತ್ತಲೂ ವಿರೂಪಾಕ್ಷನ ಸುತ್ತಲೂ ಸಣ್ಣ ಸಣ್ಣ ಗುಡಿಗಳಿದ್ದಾವ. ನೋಡಿರ ರುದ್ರಪ್ಪ? ಅವು ಸಣ್ಣ ಆ ವಿರೂಪಾಕ್ಷನ ಸುತ್ತಲೂ ಪೌಡಿಗಳಲ್ಲಿ ಸಣ್ಣ ಸಣ್ಣ ದೇವಾಲಯಗಳಿದ್ದು ನೋಡಿದೀರಾ? ನೋಡಿದೇವಪ್ಪಾಜಿ. ಅಂದ್ರೆ ಅವತರದ ಏನ್ ಕೆಲಸ ಅಲ್ಲಿ? ಮೂಲ ವಿರೂಪಾಕ್ಷ ಲಿಂಗ ಐತಲ್ಲ, ಮೂಲ ವಿರೂಪಾಕ್ಷ ಲಿಂಗವಿದ್ರೂ ಕೂಡ ಆ ಮೂಲ ವಿರೂಪಾಕ್ಷ ಲಿಂಗ ಅಂದ್ರೆ ಏನಂತ ತಿಳ್ಕೊಬೇಕು? ಅದನ್ನ ಸದ್ರೂಪ ಅಂತ ತಿಳ್ಕೊಬೇಕು ನೀವು ಅದನ್ನ. ಅದು ಏನೂ ಮಾಡುದಿಲ್ಲ. ಅದು ಬರೇ ಸತ್ತ ಕೊಡ್ತದ. ಭಕ್ತರ ಅನುಗ್ರಹಕ್ಕಾಗಿ ಈ ದೇವತೆಗಳೆಲ್ಲ ಬೇಕು ಬೇಡ? ಇವೆಲ್ಲ ಬೇಕಪ್ಪ. ಯಾರೋ ಮಕ್ಕಳಿಲ್ಲ ಅಂತ ಬರ್ತೀರಿ, ಯಾರೋ ಆರಾಮಿಲ್ಲ ಅಂತ ಬರ್ತೀರಿ, ಯಾರೋ ಬಡ್ಕೊಂಡ್ ಬಂದದ ಅಂತ ಬರ್ತೀರಿ. ನಿಮಗೆ ಭಕ್ತರ ಅನುಗ್ರಹಕ್ಕಾಗಿ ಪರಮಾತ್ಮ ಏನ್ ಮಾಡ್ತಾನಂದ್ರೆ ಆ ಕ್ಷುದ್ರ ದೇವತೆಗಳನ್ನ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ಹಾಗೆ ನಿಮ್ಮ ದೇಹವೆಂಬ ದೇವಾಲಯದಲ್ಲಿ ಸದ್ರೂಪವು ಮುಖ್ಯ ದೇವತೆ. ಅದು ಈ 14 ಏನಪ್ಪ? ಇವು ಉಪದೇವತೆಗಳು.
ಈ ಉಪದೇವತೆಗಳು ಕಾಲಿನಲ್ಲಿ ಕುಂತ ನಡೆಯಾಕತ್ತಾವ, ಕೈಗಳಲ್ಲಿ ಕುತ್ಕೊಂಡು ಕೊಡುವತ್ತುಗಳು ವ್ಯವಹಾರ ಮಾಡಕತ್ತಾವ, ಕಣ್ಣಿನಲ್ಲಿ ಕುಳಿತು ನೋಡಾಕತ್ತಾವ, ಕಿವಿಯಲ್ಲಿ ಕುಳಿತು ಕೇಳಾಕತ್ತಾವ, ನಾಲಿಗೆಯಲ್ಲಿ ಕುಂತ ನೋಡ್ಯಾಕತ್ತಾವ, ಮೂಗಿನಲ್ಲಿ ಕುಳಿತು ವಾಸನೆ ತಗೊಳಕತ್ತಾವ, ಚರ್ಮದಲ್ಲಿ ಕುಳಿತು ಸ್ಪರ್ಶ ಮಾಡಾಕತ್ತಾವ, ಮನದಲ್ಲಿ ಕುಳಿತು ಇಚ್ಛಿಸಕತ್ತಾವ, ಬುದ್ಧಿಯಲ್ಲಿ ಕುಳಿತು ನಿಶ್ಚಯಿಸಕತ್ತಾವ, ಚಿಟ್ಟಿನಲ್ಲಿ ಕುಳಿತು ಅವತರಿಸಕತ್ತಾವ, ಅಹಂಕಾರದಲ್ಲಿ ಕುಳಿತು ಹಮಿಸ್ತಾ ಇದ್ದಾವ. ಅದು ಅಲ್ಲಪ್ಪ ಎಲ್ಲ, ಅದು ಅಲ್ಲಪ್ಪ. ಈಗ ಮುಖ್ಯ ದೇವತೆ ಎಲ್ಲಿತ್ತಪ್ಪ? ಸದ್ರೂಪ. ಹೌದಿಲ್ಲ? ಸದ್ರೂಪ. ಈ ಸದ್ರೂಪದ ಚೈತನ್ಯದಲ್ಲಿ ಉಪಮಿಸುವಂತಹ ಈ ಎಲ್ಲ ದೇವತೆಗಳ ಒಟ್ಟು ಸಮೂಹಕ್ಕೆ ಏನಂತಾರಂದ್ರ ಅಹಂ. ಏನನ್ನಬೇಕ? ಯಾವಾಗ ನೀನು ಅಹಂ ಅಂದ್ಯೋ ಅವಾಗ ಇದಂ ಅನ್ನುವಂತ ಜಗತ್ ಎದ್ ನಿಂತು ಬಿಡ್ತು. ನೋಡ್ರಿ ಜಗಳದು ಎಲ್ಲಿ ಹತ್ತತ್ ನೋಡ್ರಿ. ನಾನು ಅಂದ್ರಿ ಅಂತಂದ್ರ ನೀನು ಯಾಕಂತ ಅವ ಅಂತಾನೀಗ. ನಾನು ಅಂತ ನೀವು ಅಂದ್ ಬಿಡ್ರಿ ಸದ್ಯಕ್ಕ, ನೀನ ಯಾಕಂತ ಅವ ಎದುರು ನಿಂದಿರ್ತಾನ. ಈ ನಾನು ನೀನುಗಳೇ ದ್ವಂದ್ವಕ್ಕೆ ಕಾರಣ. ದುಃಖಕ್ಕೆ ಬೀಜ ದೇವಿನಾಗಿಲ್ಲ, ಅದು ದೆವ್ವಾರ ಅಂತ ಅದು. ದುಃಖ ಎಲ್ಲದ ಅಂದ್ರೆ ನಾನುವಿನಲ್ಲದ. ಆ ನಾನು ಅಂತ ಯಾವಾಗ ಅಂತ ನಾನುವಿನ ನೆರಳೇ ನೀನು. ಆ ಚಂದ ವಚನಕಾರರು ನಾನಿಹೆ ನೆಂದೊಡೆ ನೀನಿಹೆ, ನೀನಿಹೆ ನೆಂದೊಡೆ ನಾನಿಹೆ. ಈ ನಾನು ನೀನೆಂಬ ಉಭಯ ಸ್ಪಂದನ ಅಳಿದ ಬಳಿಕ ಇನ್ನೇನುಂಟು ಹೇಳ ಅಖಂಡೇಶ್ವರ. ಈ ನಾನು ಅಳಿದು ಹೋತು ಅಂತಂದ್ರೆ ಬರ್ದಿಲ್ಲ ಸರ್ಪಭೂಷಣ ಇದು ಶಿಶುನಾಳ ಶರೀಫ್ ಶ್ರೀಗಳು. ನಾನಾರೆಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ, ಆ ನಾರಾಯಣವರ ಬ್ರಹ್ಮ ಸದಾಶಿವ ನಾಮರೂಪಗಳು ನನಗಿಲ್ಲ. ನಾನಾರೆಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ದೃಶ್ಯ ವಿಧಾನವ ನಾನಲ್ಲ, ದೃಶ್ಯಕ್ಕೆ ದೃಶ್ಯವು ನಾನಲ್ಲ, ದೃಶ್ಯ ದೃಶ್ಯಗಳೆರಡರು ಅಳಿದರೆ ಯಾರು? ನಾನು ಅಹಂ ದ್ರಷ್ಟ. ಹೌದಿಲ್ಲ? ಹೌದಪ್ಪ. ಅದನ್ನ ಎಷ್ಟು ಚಂದ ಹೇಳಿದ್ರಂದ್ರ ಅವ್ರು ನಿನ್ನೆ. ಇದಂ ಅಂದ್ರೆ ನಾನು ಎಂದಾಗ ಎದುರಿಗೆ ನಿಂತು ತೋರಿತಲ್ಲ ಅಹಂ ಅಂದ್ಕೂಡ್ಲಿ ಏನ್ ಬಂತಲ್ಲೇ ಇದಂ. ನೀ ಅಹಂ ಅಂದ್ಕೂಡ್ಲಿ ಏನ್ ಎದ್ ನಿಂತಿಲ್ಲೇ ಇದಂ. ಇದಂ ಅದ ನಾಳೆ ದೇವಿ ಪುರಾಣ ಶುರು ಆಕತ್ತಲ್ಲ, ಆ ದೇವಿ ಪುರಾಣ ಇಲ್ಲೇ ಶುರು ಆಗುದದು. ಅದು ಯಾವುದೋ ಒಂದು ರಾಕ್ಷಸ ಹೊಂಕಳದಾಗಂದು ಕಿಯಾಗ ಒಂದು ಎದ್ದು ಅಂತವು ಕೈಟೋಬರ್ ಅಂತ ಹೇಳಿ. ಅವು ಯಾವಾಗ ಮಧು ಎಟ್ಟೋ ಕೈಟವು ಎದ್ದು ನಾನು ಅಂತ ಎದ್ದು ಕೂಡ ಜಗಳಕ್ಕೆ ಬಿದ್ದು ಅಂತ. ಇಲ್ಲೇ ಅಹಂ ಮತ್ತು ಇದಂ ಅವು. ದೇವಿ ಪುರಾಣ ಅಂದ್ರೆ ಏನಲ್ಲದು, ಈ ನಾನುವಿನ ವಿಸ್ತಾರ ಅದು. ಆ ನಾನು ಅನ್ನುವಂಥ ವಿಸ್ತಾರವನ್ನ ಜಗದ್ರೂಪವಾದ ದೃಶ್ಯಾತ್ಮಕ ಭ್ರಾಂತಿಯನ್ನ ದೇವಿ ಏನ್ ಮಾಡ್ತಾಳಂದ್ರೆ ಜ್ಞಾನ ಎಂಬ ಖಡ್ಗದಿಂದ ಕತ್ತರಿಸಿ ನಿಮಗೆ ಸದ್ರೂಪಿನ ದರ್ಶನ ಮಾಡಿಕೊಡುವುದೇ ದೇವಿ ಪುರಾಣದ ಉದ್ದೇಶ. ಅರ್ಥ ಆತಲ್ಲ? ಯಾರೋ ಬಹಳ ಡಿಸ್ಟರ್ಬ್ ಮಾಡ್ತಾರೆ. ಶಿವಲೀಲಾ, ಯಾರಮ್ಮ ನೀವು ಡಿಸ್ಟರ್ಬ್ ಬಾಳ್ ಮಾಡ್ತಿರಲ್ಲ ಯಾರೋ ಮನೆಯೊಳಗ? ಮತ್ ಯಾರಮ್ಮ ಅದು? ಬೀಳಿಗೆ ಮೇಡಮ್, ಬೀಳಿಗೆ ಅಮ್ಮ ಅವ್ರು ನೀಟ್ನಾಗಿದ್ರು ಅದಾರಿಲ್ಲ, ಜಾಯ್ನ್ ಆಗ್ಯಾರಿಲ್ರಿ ಅವರು. ವೀರೇಶ್ ಅವರು ಚನ್ನಬಸೆ ತಾತ್ನಾರ ಇದ್ದಂಗೆ ತಪ್ಪಿದ್ರೆ ಅವ್ರನ್ನ ಕಟ್ ಮಾಡಿ ನೋಡಪ್ಪ. ಜಾಯ್ನ್ ಆಗಿಲ್ಲ. ಸರಿ 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 ನೋಡಿ ತಾತ್ನಾರೆ ನೀವು ಮ್ಯೂಟ್ ಮಾಡಿಕೊಳ್ರಿ ದಯವಿಟ್ಟು. ನೀವು ಚನ್ನಬಸೆ ತಾತ್ನಾರೆ ಮ್ಯೂಟ್ ಮಾಡ್ಕೊಂಡ್ರಿ, ಮ್ಯೂಟ್ ಮಾಡಿಕೊಳ್ರಿ. ನಿಮ್ದು ಭಾಳ ನಿನ್ನೆ ಡಿಸ್ಟರ್ಬೆನ್ಸ್, ಇವತ್ತು ಡಿಸ್ಟರ್ಬೆನ್ಸ್ ನೋಡ್ರಿ. ನಿನ್ನೆ ಹೆಂಗ್ ಹೋಗ್ಲಾಡ್ಸದ್ರಂದ್ರೆ ಇದಮ ಏನದು, ಏನ್ ಪದ ಓದದು? ಇದಂ ಎನಿಸುವುದು ಆವುದು, ಅದಕ್ಕೆ ತಾನು ಆಶ್ರಯ ಪದವಾಗಿ ಬಾಧ್ಯೆಯು ಒಂದದೆ
ತೋರಿತಿಹ ಸತ್ಯೇ ನಿನ್ನ ನಿಜ. ನಿನ್ನ ನಿಜ ಅಂದ್ರೆ ಬಾಧೆ ಹೊಂದದೆ. ಹೌದಿಲ್ಲ? ಹೌನ್ರಿ. ನಿನ್ನೆ ದೃಷ್ಟಿ ಬಾಳ್ ಕೊಟ್ಟಿದ್ದೇನೆ. ಹೌದು. ಮನೆಗಳ ಬಿದ್ದು ಹೋದ್ರೆ ಬೈಲಿಗೆ ಏನ್ರ ಬಾಧೆ ಆಯ್ತಾ? ಇಲ್ಲಪ್ಪ. ಈಗ ಹಳೆ ಮನೆಗಳೆಲ್ಲ ಜಂತಿ ತೊಲೆ ಮನೆಗಳೆಲ್ಲ ಏನ್ ಮಾಡ್ತಾರ ಅಂದ್ರೆ ಹಳ್ಳಿ ಒಳಗ ಅವು ಗಾಡಿಗಳೆಲ್ಲ ಬಿಚ್ಚಿ ಮತ್ತೆ ಪಿಲ್ಲರ್ ಹಾಕಿ RCC ಮನೆ ಹಾಕ್ತಿರಪ್ಪ. ಹೌನ್ರಿ. ನಿಮ್ 30-40 ಸೈಟ್ ಅದ. ಹೌನ್ರಿ. ಆ 30-40 ಸೈಟ್ ನಾವು ಮೊದಲು ಏನಿತ್ತು ಅಂದ್ರೆ ಎತ್ತು ಕಟ್ಟಾಕ ಅದು ಇದು ಹಂಗೆಲ್ಲ ಇದ್ವು ಅವು. ಹೌನ್ರಿ. ಈಗ ಅವೆಲ್ಲ ಕಲ್ಲು ತೊಲಿ ಎಲ್ಲ ಕೆಡವಿ ಇಲ್ಲಿದ್ದ ಎತ್ತು ಹೋಗಿ ಮತ್ತೆ ಹೊಳ್ ತಂದು ಮನೆ ಕಟ್ಟಿದ್ರು. ಹೌನ್ರಿ. ಆ ಬೈಲಿಗೆ ಏನಾರ ಪೆಟ್ಟಾಯ್ತಾ? ಇಲ್ಲಪ್ಪ. ಅಲ್ಲ ಅಲ್ಲಿ ಕಲ್ಲದು ಬಿದ್ದು ಹಳೆ ಮನೆ ಕೆಡೆಯುವಾಗ. ಇಲ್ಲಪ್ಪ. ಅಲ್ಲ ಕಟ್ಟಿಗೆ ಪಟ್ಟಿಗೆ ಮುರಿದು ಬಿದ್ದು ಅಲ್ರಿ, ಆಗೇನ್ರ ಬೈಲಿಗೆ ನೋವು ಆಗ್ಲಿಲ್ಲ? ಇಲ್ಲಪ್ಪ. ಹೇಗೆ ಬಯಲಿಗೆ ಯಾವುದೇ ಬಾಧೆ ಹೊಂದದೆ ಮನೆಗಳು ಹತ್ತಿ ಮನೆಗಳ ಎದ್ದು ಮನೆಗಳ ಬಿದ್ದು ನೆಗೆದು ಬಿದ್ದು ಹೋದ್ರೂ ಕೂಡ ಬಯಲಿಗೆ ಹೇಗೆ ಯಾವುದೇ ಬಾಧೆ ಇಲ್ಲವೋ ಹಾಗೆ ತೋರುವ ದೇಹಾದಿ ಪಡಿ ಪದಾರ್ಥಗಳು ಪ್ರಳಯ ಕಾಲದಲ್ಲಿ ಎಲ್ಲವೂ ನಾಶವಾಗಿ. ಈಗ ಪ್ರಳಯಗಳ ಬಗ್ಗೆ ನಿಮಗೆ ಆಗೀಗ ಹೇಳಿರ್ತೇನೆ. ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಮಹಾಪ್ರಳಯ ಅಂತ 3 ಸಾರಿ ಈ ಲೋಕ ಪ್ರಳಯ ಆಗ್ತವೆ. ಎಷ್ಟು ಸಲ ಪ್ರಳಯ ಆಗತ್ತಪ್ಪ? 3 ಸಲ ಆಗತ್ತಪ್ಪ. ಒಂದನೇದು ಯಾವುದು? ನಿತ್ಯ ಪ್ರಳಯ. ನಿತ್ಯ ಪ್ರಳಯ ಅಂತಂದ್ರೆ ನೀವು ರಾತ್ರಿ ನಿದ್ರೆಗೆ ಹೋಗ್ಬಿಟ್ರು ಅಂತ ಹೋಗ್ಬೇಕು, ಗಾಢ ನಿದ್ರೆ ಹತ್ಬಿಡ್ತು ಅಂದ್ರೆ ಜಗತ್ತು ಇರ್ತದ ನಿಮಗೆ? ಇರಂಗಿಲ್ಲಪ್ಪ. ನಿಮ್ಮ ದೇಹ ಇರ್ತದ? ಇರಂಗಿಲ್ಲಪ್ಪ. ಯಾವುದು ಆ ಕ್ಷಣದಲ್ಲಿ ನಿದ್ರೆಯಲ್ಲಿ ನಿಮಗೆ ಯಾವುದು ಈ ಲೋಕದ ಭಾವ ನಿಮಗಿಲ್ಲ. ಹೌದಪ್ಪ. ಅದಕ್ಕೆ ಏನ್ ಅನ್ಬೇಕು? ನಿತ್ಯ ಪ್ರಳಯ. ನಿತ್ಯ ಪ್ರಳಯ. ಇನ್ನು ನೈಮಿತ್ತಿಕ ಪ್ರಳಯಗಳಂತೂ ನಿಮಗೆ ಗೊತ್ತದಾವ. BP ಲೋ ಆದ್ರ, ಮೋಟರ್ ಸೈಕಲ್ ಮ್ಯಾಗಿಂದ ಬಿದ್ರೆ ನಿಮ್ಮನ್ನ 108ದಾಗ ಹಾಕೊಂಡ ಕೇಶ್ 100 ಕಿಲೋಮೀಟರ್ ಹೋಗಿ ಆಪರೇಷನ್ ಆಗಿ 3 ದಿನ ಕೂತ್ರು ಗಪ್ಪೆ. ಹೌದಪ್ಪ. ದಿನ ಆಗಂಗಿಲ್ಲ ಇವು. ಹೌದಪ್ಪ. ಯಾವ ಜೀವನದಲ್ಲಿ ಯಾವಾಗ ಘಟಿಸಬಹುದು. ಹೌದಪ್ಪ. ಅವ ಏನಂತಾನೆ ಎದ್ದು ಕೂಡಲೇ ರೋಗಿ ಏನಂತಾನೆ, ನಾ ಎಲ್ಲಿ ಬಿದ್ದಿದ್ನಿ, ನನಗೆ ಇಲ್ಲಿ ಯಾಕೆ ಬಂದೀನಿ, ಅವ್ರು ಎದ್ದು ಕೇಳ್ತಾನೆ ಇಲ್ಲಿ ಯಾಕೆ ತಂದಿರಿ ನಾನು ಅಂತೇಳಿ. ಅಂದ್ರೆ ಅವನ ಪಾದಿಗೆ ಏನದು ನೈಮಿತ್ತಿಕ ಪ್ರಳಯ. ಅದು ಹೌದು. ಅಂದ್ರೆ ಒಂದು ನಿಮಿತ್ತ ಕಾರಣದಿಂದ ಲೋಕ ಇಲ್ಲ ಆಗೈತೆ ಅವನಿಗೆ. ಹೌದಪ್ಪ. ಮೂರ್ಛಾ ರೋಗ ಬಂದಿರಬಹುದು, ಮಲ್ರೋಗ ಅಂತಾರಲ್ಲ, ಮರ್ಲೋಗ ಅಂತ ಹೇಳಿ ಹಿಂಗ. ಅದನ್ನು ಕೂಡ ನಿಮಗೇನು ಗೊತ್ತಾಗುದಿಲ್ಲ. ಹೌದಪ್ಪ. BP ಲೋ ಆಗಿ ರಪ್ಪನ ಬಿದ್ರಿ ಅಂತಾರೆ, ಹಾಗೂ ನಿಮಗೇನು ಗೊತ್ತಾಗುದಿಲ್ಲ. ಬಾಯ ಸಕ್ಕರೆ ನೀರ ಹಾಕಿ ಎಬ್ಬಿಸ್ಕೊಂಡ್ರು ಸುಮಟ. ಅಂದ್ರೆ ಆಗಾಗ ಪ್ರಳಯ ನಿಮಗೆ ಹಿಂಗ್ ಘಟಿಸ್ತದ ಅಂತ ಹೇಳಕತ್ತೀನಿ. ಹೌದಪ್ಪ. ಇನ್ನು ಮಹಾಪ್ರಳಯಗಳು. ಮಹಾಪ್ರಳಯಗಳು ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿಯ ಮೇಲೆ, ಬ್ರಹ್ಮನ ಹಗಲಿನಲ್ಲಿ ಲೋಕ ಉದಯಿಸ್ತದೆ. ಇದು ಬ್ರಹ್ಮನ ರಾತ್ರಿಯಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ನಿಮಗೆ ಹೆಂಗ ನಿದ್ರೆ ಹತ್ತಿದಾಗ ಲೋಕ ಇಲ್ಲಕತ್ತೋ ಹಂಗ ಬ್ರಹ್ಮನ ರಾತ್ರಿಯಲ್ಲಿ ಮತ್ತೇನಾಗ್ತದ ಲೋಕ ಇದು ಸಹಜವಾಗಿ ಪ್ರಳಯ ಆಗ್ತದೆ. ಪ್ರಳಯ ಆಗುವ ಪದ್ಧತಿ ಹೇಗ? ಈಗ ಉದಾಹರಣೆ, ಈ ಪ್ರಳಯ ಆಗ್ಲಿಕ್ಕೆ ನಾವು ಅದಕ್ಕೂ ಒಂದು ಪೊಸಿಷನ್, ಅದಕ್ಕೂ ಒಂದು ಸಿಸ್ಟಮೆಟಿಕ್ ಐತದು. ಒಂದರಲ್ಲಿ ಒಂದು ಸೇರ್ಬೇಕಾತಂತಂದ್ರೆ ಸೇರೋ ವಸ್ತು ಸಾಣದಿರ್ಬೇಕು, ಸೇರಿಸಿಕೊಳ್ಳೋ ವಸ್ತು ದ್ವಾಡದಿರ್ಬೇಕು. ಹೌದು. ಈಗ ನಿಮ್ಮ ಕಿಸೆದಾಗ ನಿಮ್ ಕೈ ಹೋಗ್ಬೇಕಂದ್ರೆ ಏನು ಕಿಸೆ ದ್ವಾಡದಿರ್ಬೇಕು, ಕೈ ದ್ವಾಡದಿರ್ಬೇಕಮ್ಮ? ಕಿಸೆ ದೊಡ್ಡದಿರ್ಬೇಕಪ್ಪ. ಏನ್ ಕೈ ದ್ವಾಡದಿತ್ತ ಹೋಗತ್ತೋ? ಇಲ್ಲಪ್ಪ, ಕಿಸೆ ದೊಡ್ಡದಿರ್ಬೇಕಪ್ಪ. ಅಂದ್ರೆ ಒಂದು ಕಿಸೆದಾಗ ನಿಮ್ ಕೈ ಹೋಗ್ಬೇಕಾದ್ರೆ ಕಿಸೆ ದ್ವಾಡದಿರ್ಬೇಕು, ಕೈ ಸಾಣದಿರ್ಬೇಕು. ಹೌದಲ್ಲ? ಹೌದು. ಹಂಗ ಈ ದೃಶ್ಯಾತ್ಮಕವಾದ ಜಗತ್ತು ಎದರಿಂದ ಕೂಡೈತಪ್ಪ ಅಂದ್ರೆ ಪಂಚಮಹಾಭೂತಗಳಿಂದ ಕೂಡಿದೆ. ಹೌದಪ್ಪ. ಈಗ ಪ್ರಳಯ ಮಾಡ್ತಾನೆ ನೋಡು, ನಿಮ್ ಪಾಲಿಗೆ ಜಗತ್ತು ಇಲ್ಲಿ ಮಾಡ್ತಾನೆ ಸದ್ಯ. ಅಲ್ಲೇ ಇಲ್ಲ ಡಂಬ್ರ ಆಟ ನೋಡಕ್ ಹೊಂಟ್ರಿ. ನಾನಾ ಡಂಬ್ರದನ ಇಲ್ಲಿ ಯಾ ಡಂಬ್ರ ಆಟ ತಗೊಂಡು ಏನ್ ಮಾಡ್ತೀರಿ? ಈ ಸದ್ಯದಲ್ಲಿ ಜಗತ್ ನಿಮ್ಗೆ ಇಲ್ಲಿ ಮಾಡ್ತಾನಪ್ಪ ಇದನ್ನು. ನೋಡು, ಭೂಮಿಗಿಂತಲೂ ಜಲ ದ್ವಾಡದ ಮತ್ತು ಸೂಕ್ಷ್ಮದ. ಹೌದಪ್ಪ. ಈಗ ಒಂದು ಬಾವಿ ಒಳಗೆ ಒಂದು ಕಲ್ಲು ಹಾಕ್ರಿ, ಟಮಕ್ಕನ ಮುಣಿಗೆ ಅದನ್ನ ಇಲ್ಲಿ ಮಾಡ್ಕೊಂಡು ನೀರ್ ಮ್ಯಾಲ ಕಂಡು ಬಿಡ್ತದ ನಿಮಗೆ. ಹೌದು. ಅಂದ್ರೆ ಭೂಮಿಯೊಳಗೆ ಜಲ ಮುಣುಗ್ತದೆ. ಹೌದು. ಹೌದಿಲ್ಲ?
ಜಲದೊಳಗೆ. ಜಲವು ಅಗ್ನಿಯಲ್ಲಿ, ಅಗ್ನಿಯು ವಾಯುವಿನಲ್ಲಿ, ವಾಯುವು ಬೆಳಕಿನಲ್ಲಿ, ಬೆಳಕು ನಿಮ್ಮ ಆಕಾಶದಲ್ಲಿ, ಆಕಾಶವು ಅಜ್ಞಾನದಲ್ಲಿ, ಅಜ್ಞಾನವು ಮಾಯೆಯಲ್ಲಿ, ಮಾಯೆಯು ಮಹೇಶ್ವರನಲ್ಲಿ, ಮಹೇಶ್ವರನು ಶುದ್ಧ ಬ್ರಹ್ಮದಲ್ಲಿ, ಪ್ರಳಯ ಎಲ್ಲಿ ಹೋತಪ್ಪ? ಶುದ್ಧ ಬ್ರಹ್ಮ. ಶುದ್ಧ ಬ್ರಹ್ಮ. ದೃಷ್ಟಾಂತ ಏನಪ್ಪಾ ಇದಕ್ಕೆ? ಹೆಂಗ್ ಹೇಳ್ತೀರಿ ಅಜ್ಜ ಅವರು ನೀವು ಅಂತ ಕೇಳಿದ್ರೆ ನಿಮ್ಗೆ ದೃಷ್ಟಾಂತ ಹೇಳ್ತೀನಿ. ಹೌದು. ಒಂದು ಕೋಳಿ 20 ಪಿಳ್ಳಿ ಮಾಡಿತ್ತು. ಪಿಳ್ಳಿ ಅಂದ್ರೆ ಗೊತ್ತಾಗತ್ತಿಲ್ಲ? ಮರಿ. ಒಂದು ಜವಾರಿ ಕೋಳಿ 20 ಮರಿ ಮಾಡಿತ್ತು. ಸಣ್ಣ 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 ಮರಿಗಳು. ಹೊತ್ತು ಮುಳುಗು ತನಕ ತಿಪ್ಪಿ ಕೆದರಿ ಆಟ ಆಡಿತು. ತಾನು ಮೇಯ್ತಿ, ಪಿಳ್ಳಿಗೂ ಮೇಯಿಸ್ತಿ, ಎಲ್ಲಾ ಮುಗೀತು. ಮುಗಿದ ನಂತರ ಹೊತ್ತು ಮುನಿಗೆ ಎಲ್ಲಾರು ಬೆಕ್ಕ ಬಂದು ಹಿಡಿದಿತ್ತು ಅಂತ ಹೇಳಿ ತನ್ನ ಮರಿಗಳನ್ನ ತಾನು ಕರ್ಕೊಂಡು ಬಂದ ಒಂದು ಮನೆಯೊಳಗೆ ಎತ್ತ ಕಟ್ಟೋ ಜಾಗದಾಗ ಹೋಗಿ ಎಲ್ಲಾರು ಒಂದು ಹುಟ್ಟಿದ ಮನೆ ಕಡೆ ಹೋಗಿ ಮೆಲ್ಲಕ ಏನ್ ಮಾಡ್ತಾನ ನೋಡಿ, ಎಲ್ಲಾ ಪಿಳ್ಳಿಗಳನ್ನ ಬರಸೆಳೆದು ತನ್ನ ರೆಕ್ಕೆಯನ್ನ ಎತ್ತಿ ಬುಡಕ ಪಿಳ್ಳಿ ಹಾಕೊಂಡು ಮ್ಯಾಲ ಮುಚ್ಕೊಂಡ್ಬಿಡ್ತೇವನು. ಪಿಳ್ಳಿ ಕಾಣ್ತತನ ಈಗ? ಕಾಣಂಗಿಲ್ಲಪ್ಪ. ಯಾವ್ದು ಕಾಣ್ತದ ನಿಮಗ? ಕೋಳಿ ಒಂದೇ ಕಾಣೋದು ಈಗ. ಹೌದೌದು. ಪಿಳ್ಳಿ ಇಲ್ಲನ? ಎಲ್ಲಿದಾವು? ಕೋಳಿ ಪುಚ್ಚದೊಳಗಡೆ ಇದಾವ. ಕೋಳಿ ಪುಚ್ಚದೊಳಗಡೆ ಮನಿಗ್ಯಾವ. ಹೌದಿಲ್ಲ? ಹೌದು. ಹೆಂಗ ತಾನು ನಿದ್ರಾ ಕಾಲದಲ್ಲಿ ಎಲ್ಲಾ ಪಿಳ್ಳಿಗಳನ್ನ ತನ್ನ ರೆಕ್ಕಾಗಿ ಮುಚ್ಚಿಕೊಂಡು ಕೋಳಿ ಒಂದೇ ಹೆಂಗ್ ಕಾಣಿಸ್ತತೋ ಹಂಗ ಬ್ರಹ್ಮನ ರಾತ್ರಿ ಕಾಲದಲ್ಲಿ ನಿಮ್ಮ 14 ಲೋಕಗಳೆಂಬ ಪಿಳ್ಳಿಗಳು ಬ್ರಹ್ಮನ ರೆಕ್ಕೆಯಲ್ಲಿ ಮುಚ್ಚಿಕೊತಾವ. ಶಾಸ್ತ್ರ ಹೇಳೋದಂದ್ರೆ ಅದೇನು ಇದನಪ್ಪ, ಅದೇನು ಜೋಗೋ ಕೆಲಸನಪ್ಪ. ಸಮಸ್ತ ಅಖಂಡ ಜ್ಞಾನವನ್ನೇ ಸುರಿಸ್ಬೇಕು. ಎಲ್ಲೆಲ್ಲೂ ಸಂಶಯಕ್ಕೆ ಎಡೆ ಅನ್ನೋದಿರಬಾರ್ದಲ್ಲಿ. ಹೌದಿಲ್ಲ? ಹೌದೌದು. ಮುಂದೆ ಬೆಳಗಾದ ನಂತರದಲ್ಲಿ ಏನ್ ಮಾಡ್ತತಿ ಅದು ಕೋಳಿ ಅಂತಂದ್ರೆ ತನ್ನ ರೆಕ್ಕೆಯನ್ನು ಎತ್ತಿ ಮತ್ತೆ ಕೊಕ್ ಮಾಡ್ತದೆ. ಮತ್ ಚೂ ಅಂತ ಎಲ್ಲ ಆ ಮರಿಗಳು ಎದ್ದು ಮತ್ತೆ ಶಿಟ್ಟೆಯನ್ನು ಕೆದರಿಕೊಂಡು ಮತ್ತೆ ತಮ್ಮ ಜೀವನಕ್ಕೆ ಹೊಕ್ಕಾವ. ಹಂಗ ಮಹಾಪ್ರಳಯ ಕಾಲದಲ್ಲಿ ಸಕಲ ಲೋಕಗಳೆಲ್ಲವೂ ಪರಮಾತ್ಮನ ಒಂದು 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 ಬಹಳ ಚಂದ ವಿಶ್ವರೂಪ ಸಂದರ್ಶನ ಯೋಗದಲ್ಲೇ ಯಾವಾಗ ಅರ್ಜುನನಿಗೆ ಕೃಷ್ಣನ ವಿಶ್ವರೂಪದ ಸಂದರ್ಶನ ಆತಲ್ಲ, ಆ ಸಂದರ್ಶನ ಯೋಗದಲ್ಲಿ ಇವು ಬರೇ 14 ಅಲ್ಲಂತ ಇಂಥ ಕೋಟಿ ಸೂರ್ಯರಿದ್ರಂತ ದಿನ ಮ್ಯಾಲ. ಈ ಸೂರ್ಯ ಅಲ್ಲ. ಅಂದ್ರೆ ಏನ್ ಹೇಳ್ಬೇಕಾಗಿತ್ತಪ್ಪ ನಿಮಗಂದ್ರೆ ಇವೇನು ತೋರುವಂತ ಜಗದಾದಿ ಪಡಿ ಪದಾರ್ಥಗಳು ಇವು ಉದಿಸಿದ್ರು ಅಷ್ಟೇ ಅದ, ಲಯಿಸಿದ್ರು ಅಷ್ಟೇ ಅದ. ಇವುಗಳಿಗೆಲ್ಲಕ್ಕೂ ಆಧಾರಭೂತವಾದಂತ ಸತ್ಯ ಯಾವ ಸಮಯದಲ್ಲಿ ಬಾಧೆ ಹೊಂದದೆ ಬಯಲು ಹೇಗೆ ಶಾಶ್ವತವೋ ಹಾಗೆ ಸದ್ರೂಪವು ಶಾಶ್ವತವೋ ಅಂತ ಒಂದೇ ಪದದಲ್ಲಿ ತಿಳಿಸಿದರು. ಇನ್ನು ಸಾಕೇನಿದ್ರು ಬಿಡುನು ಏನಿದ್ರು, ಮುಂದಿನ ನುಡಿ ನೋಡುನು. ಹೌದಿಲ್ಲ? ಮುಂದಿನ ಚಿಂತನೆ ಯಾವ್ದಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿದ್ದ ಹಾಗೆ ಪಂಚಲಕ್ಷಣಗಳಲ್ಲಿ ಒಂದು ಸದ್ರೂಪ್ ನೋಡಿದ್ರಿ. ಈಗ ಎರಡನೇದ್ದು ಯಾವ್ದಪ್ಪ? ಈಗ ಚಿದ್ರೂಪಾನುಸಂಧಾನ. ಚಿದ್ರೂಪಾನುಸಂಧಾನ. ಎಪ್ಪ ಆ ಚಿದ್ರೂಪಾನುಸಂಧಾನ ಅಂತ ನೋಡುವುದಕ್ಕೆ ಬಹಳ ನಿಮ್ಗೆ ಸಮಯ ಬೇಕಾಗಿಲ್ಲ. ಸರ್ವವನ್ನು ಅರಿಯೋರು ನೀವು ಅದಿರೋ ಇಲ್ಲೋ? ಒಬ್ಬ ನನಗತ್ತೆ ಒಬ್ಬ ತಿರುಕ ಅವ ಮನೆ ಮುಂದೆ ಬಂದ, ಅಮ್ಮ ಹಳಸಿದ್ದು ತಂಗಳದ್ದು ಏನಾರು ಅಂತ ಕೊಡಿದ್ರೆ ಹಾಕಮ್ಮ ಅಂದ. ಆ ಮನ್ಯಾಗ ಒಬ್ಬ ನನಗತ್ತೆ ಒಬ್ಬ ಮುದಿಮೂಳು ಕೂತಿದ್ದ. ಅವ ಮನ್ಯಾಗ ಯಾರಿಲ್ರಿ ಅಂದವ. ಅವ್ರು ತಿರುಕರು ಜಗತ್ ತಿರುಗಿರ್ತಾರಲ್ಲ, ಶಣರಿರ್ತಾರ. ಅವ ಏನಂದ, ನೀ ಅದಿಯಲ್ಲಪ್ಪ ಅಂದ. ಏನಂತಾನವ? ನೀ ಅದಿಯಲ್ಲಪ್ಪ. ಮತ್ತ ಮನ್ಯಾಗ ಇದ್ದ ಇವ ಹೇಳಕತ್ತಾನೋ ಇಲ್ಲದ ಹೇಳಕತ್ತಾನೋ? ಇದ್ದು ಹೇಳಕತ್ತಾನ.
ಮನೆಯಲ್ಲಿ ಯಾರೂ ಇಲ್ಲ ಅಂದ್ರೆ ಏನು ಅಂದ್ರೆ ಮನೆ ಮಾಲಕರಿಲ್ಲ, ನಾ ಅದನ್ನು. ಆದ್ರೆ ನಾನು ಈ ಮನೆಯನ್ನು ಅರಿಯುತ್ತೇನೆ, ಭಿಕ್ಷುಕ್ಕೆ ಬಂದವನು ನಿನ್ನನ್ನು ಅರಿಯುತ್ತೇನೆ. ಅರಿತಾನ ಇಲ್ಲ ಮನೆ ಮಾಲಕರು ನಾನು ಹೌದು ಅನ್ನೋದು ಅರಿತಾನ, ನಾನು ಅಲ್ಲ ಅನ್ನೋದು ಅರಿತಾನ, ನೀನು ಭಿಕ್ಷುಕ ಅನ್ನೋದು ಅರಿತಾನ, ಮುಂದೆ ಜೋಳದ ನೆಲ್ಲಿನ ಚೀಲದವ ಅದನ್ನೂ ಅರಿತಾನ, ಮನೆಯೊಳಗೆ ಹಾಲಿನ ಸ್ವಾರ ಐತಿ ಅದನ್ನೂ ಅರಿತಾನ. ಏನು ಅರಿದ್ರಾರು ಎದ್ದು ಹೋಗಿ ಭಿಕ್ಷೆ ನೀಡಿದನವ ಇಲ್ಲಪ್ಪ. ಯಾಗೇನು ಹಾಗೆ ನಿಮ್ಮ ದೇಹವೆಂಬ ಮನೆಯೊಳಗ ಚೈತನ್ಯವೆಂಬ ಅರೂಪವಾದ ಜ್ಯೋತಿ ಸದಾ ಅರಿತತೆ. ಅದು ಕ್ರಿಯಾ ರೂಪದಲ್ಲಿ ಬರುದಿಲ್ಲ, ಅದು ಎದ್ದು ಬಂದು ನೀಡಾಕ್ ಬರುದಿಲ್ಲ. ಅದು ಏನ್ ಹೇಳಿದವ ಮನೆ ನಾವು ಒಳಗೆ ಏನ್ ಹೇಳಿದವ ಅಲ್ಲಿ ಮನೆಗೆ ಯಾರಿಲ್ರಿ, ಮನ್ಯಾಗ ಯಾರಿಲ್ರಿ. ಹೇಗೆ ಇದ್ದನೂ ಕೂಡ ಎದ್ದು ನೀಡದೆ ತಾನು ಕೇವಲ ಚೈತನ್ಯವನ್ನು ಮಾತ್ರ ಹೆಂಗ ನೀವು ದೃಷ್ಟಾಂತದಲ್ಲಿ ನೀವು ತಿಳ್ಕೊಂಡ್ರಿಯೋ ಹಾಗೆ ಚಿದ್ರೂಪವು ಹೇಗಿರ್ತದಪ್ಪ ಅಂತಂದ್ರೆ ಕೇವಲ ಬೆಳಗುವುದು. ಇನ್ನೊಂದು ಹಾಗೆ ಈ ಈ ನೀವು ಮನೆಯೊಳಗೆ ರೂಮ್ನಾಗ ಫ್ಯಾನ್ ಹಚ್ಕೊಂಡು ಮಲ್ಕೊಂಡಿದ್ರಿ ಅಂತ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದು ದೌಡ ಅವಸರ ಮಾಡಿ ಹೊರಗೆ ಹೋಗೋ ಹೊತ್ನಾಗ ಫ್ಯಾನ್ ಬಂದ್ ಮಾಡ್ಲಾರ್ದು ಹೋದ್ರಿಪ್ಪ. ಏನೋ ಸ್ಕೂಲಿನ ಟೈಮ್ ಇತ್ತ, ಅದು ಮರ್ತಿರೋದ್ರ ನೀವು ಮರೆತು ಹೋದ್ರ ಯಾರು ಇಲ್ಲ ಅಂತ ತಿಳ್ಕೊಂಡು ಫ್ಯಾನ್ ತಾನ ಬಂದ್ ಆಗೈತಾನ ಇಲ್ಲಪ್ಪ. ಅಲ್ಲ ನೀವು ಇಲ್ಲಿದ್ರು ತಾನಾಗೆ ಬಂದ್ ಆಗ್ಬಾರ್ದನ, ಅದು ಗಡ ಐತಲ್ಲಪ್ಪ. ಅದು ಕೆಲಸ ಏನಪ್ಪಾ ಅಂದ್ರೆ ಬೀಸುವುದಷ್ಟೇ ಅದ್ರ ಕೆಲಸ. ನೀವು ಇರ್ರಿ, ನೀವು ಬಿಡ್ರಿ. ಹೆಂಗ ಒಂದು ರೂಮಿನೊಳಗಿನ ಫ್ಯಾನು, ರೂಮಿನೊಳಗಿನ ಲೈಟು ನೀವು ಇದ್ರೂ ಅಷ್ಟ ಬಿಟ್ರು ಅಷ್ಟ ಆ ರೂಮನ್ನು ಹೆಂಗ ಪ್ರಕಾಶಗೊಳಿಸ್ತಿರ್ತಾವೋ ಹಾಗೆ ದೇಹದಲ್ಲಿರುವ ಪರಮಾತ್ಮ ಚೈತನ್ಯ ನೀವು ಯಾವ ಅವಸ್ಥೆಯೊಳಗಿದ್ರು ಕೂಡ ನೀವು ಜಾಗ್ರದಲ್ಲಾರ ಇರ್ರಿ, ಸ್ವಪ್ನದಲ್ಲಾರ ಇರ್ರಿ, ಸುಷುಪ್ತಿಯಲ್ಲಾರ ಇರ್ರಿ, ಅವು ಏನ್ ಮಾಡ್ತಾವಪ್ಪ ಅಂದ್ರೆ ಈ ಉಪದೇವತೆಗಳನ್ನ ಬರೀ ಬೆಳಗ್ತಿರ್ತದ. ಅದೇನ್ ಮಾಡ್ತದ, ಅದು ಹೆಂಗದು ಆ ಉಪದೇವತೆ ಮರಿಬೇಡ್ರಿ ಅದನ್ನ. ಆ 14 ದೇವತೆಗಳನ್ನ ಸದಾಕಾಲ ಅವಕ್ಕೆ ಚೈತನ್ಯವನ್ನು ಕೊಡ್ತಾ ತಾನು ಕೇವಲ ಏಕರೂಪನಾಗೆ ಅದು ತಾನು ಸುಮ್ಮನೆ ಇರ್ತದ. ಅದಕ್ಕೆ ಏನಂತ ಕರ್ತಾರೆ ಶಾಸ್ತ್ರದಲ್ಲಿ ಅಂದ್ರೆ ಅಲುಪ್ತ ಪ್ರಕಾಶತ್ವಂ ಚಿದ್ರೂಪ ಲಕ್ಷಣಂ. ಏನಂತಾರ ಅದಕ್ಕೆ ಲುಪ್ತ ಪ್ರಕಾಶತ್ವಂ ಇತಿ ಚಿದ್ರೂಪ ಲಕ್ಷಣಂ. ಎಲ್ಲರನ್ನು ಕಂಟು ಮಾಡಿಸ್ಬೇಕು ನೋಡಪ್ಪ, ಇದನ್ನೇನು ಜವಾಬ್ದಾರಿ. ಲುಪ್ತ ಅಂದ್ರ ಪರಪ್ರಕಾಶವನ್ನು ತೆಗೆದುಕೊಂಡು ಬೆಳಗುವುದಕ್ಕೆ ಲುಪ್ತ ಅನ್ಬೇಕು. ಯಾವುದು ಸ್ವಯಂ ಬೆಳಗ್ತಲ್ಲ ಅದಕ್ಕೆ ಅಲುಪ್ತ ಅನ್ಬೇಕು. ಅರ್ಥ ಆಯ್ತು? ವಿಜ್ಞಾನದಲ್ಲಿ ಇವಕ್ಕೆ ಏನಂತಾರಂದ್ರೆ ನಕ್ಷತ್ರಗಳು ಮತ್ತು ಗ್ರಹಗಳು ಅಂತ ಕರೀತಾರೆ. ಇದಕ್ಕೆ ಸ್ವಯಂ ಪ್ರಕಾಶವುಳ್ಳ ಆಕಾಶ ಕಾಯಗಳಿಗೆ ನಕ್ಷತ್ರಗಳೆಂದು, ಸೂರ್ಯನ ಪ್ರಕಾಶನ ಎರವಲವಾಗಿ ತೆಗೆದುಕೊಂಡು ಬೆಳಗುವಂತಹ ಆಕಾಶ ಕಾಯಗಳಿಗೆ ಗ್ರಹಗಳು ಎಂದು ಕರೆಯುತ್ತಾರೆ. ಚಂದ್ರ ಗ್ರಹ, ಸೂರ್ಯ ನಕ್ಷತ್ರ. ಸೂರ್ಯನಿಗೆ ಏನಂತಾರಪ್ಪ? ನಕ್ಷತ್ರ. ಚಂದ್ರ ಗ್ರಹ. ಯಾಕ? ಅದು ಸೂರ್ಯನ ಎರವಲನ್ನು ಪಡ್ಕೊಂಡು ಬೆಳಕು, ಸ್ವಯಂ ಬೆಳಕಿಲ್ಲ. ಶಬಾಷ್ ಶಬಾಷ್. ಹೆಂಗ ಚಂದ್ರವು ಸೂರ್ಯನ ಬೆಳಕನ್ನು ಎರವಲು ಪಡೆದುಕೊಂಡು ಬೆಳಗುತ್ತೋ ಹಾಗೆ ಈ ಉಪದೇವತೆಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಈ ಚಿದ್ರೂಪಿನ ಬೆಳಕನ್ನು ಎರವಲು ಪಡ್ಕೊಂಡು ಇವು ತಾವು ಚೈತನ್ಯದಂತೆ ತೋರ್ತಾವ. ಇವಕ್ಕೆ ಯಾವ್ದಪ್ಪ ಪ್ರಕಾಶ? ಅಲುಪ್ತ ಪ್ರಕಾಶತ್ವಂ ಚಿದ್ರೂಪ ಲಕ್ಷಣಂ. ಜಾಗೃತಿನ ಅವಸ್ಥೆಯಲ್ಲಂತೂ ಬೆಳಗುವುದು ನಿಮ್ಮ ಅನುಭವ ಬರ್ತತಿ. ನಿಮ್ಮ ಕಣ್ಣ ನೋಡಕತ್ತೈತಿ, ನಿಮ್ಮ ತುಟಿ ಮಾತಾಡಕತ್ತೇವು, ನಿಮ್ಮ ಕೈಗಳು ಸಣ್ಣ ಮೇಲೆ ಕೂತಾವು, ನಿಮ್ಮ ಕೈಯ ಕಾಲು ತಲೆ ಮೈಯ ಎಲ್ಲ ಕೆಲಸ ಮಾಡಕತ್ತೈತಿ. ಇದಂತೂ ನಿಮಗೆ ಗೊತ್ತೈತೆ. ಈಗ ನೀವು ಅರಿವಿನಲ್ಲಿ ಇದ್ದೀರಾ? ಸರಿ, ಬೇಸರಾಗಿ ರಾತ್ರಿ 11 ಗಂಟೆಗೆ ಮಲ್ಕೊಳಪ್ಪ ಆದ್ರಿಪ್ಪ. ಏನೋ
ಪ್ರಕೃತಿ ರೂಪ ಜನ್ಯ ಸಂಸ್ಕಾರದಿಂದ ಒಂದು ಸ್ವಪ್ನ ಬಿತ್ತು. ಹೌನ್ರಿ ಅಪ್ಪಾಜಿ. ಸ್ವಪ್ನದಲ್ಲಿ ನೀವು ಕಾಶಿಗೆ ಹೋಗಿದ್ರಿ, ಗಂಗೆಯಲ್ಲಿ ಸ್ನಾನ ಮಾಡಕತ್ತಿದ್ರಿ. ಹೌನ್ರಿ ಅಪ್ಪಾಜಿ. ಒಳ್ಳೆ ನಕ್ಷತ್ರ, ಒಳ್ಳೆ ಪುಣ್ಯ ದಿನ. ಗಂಗೆಯೊಳಗೆ ಸ್ನಾನ ಮಾಡಿ ಸಂತೋಷದಿಂದ ಮನಸ್ಸಿಗೆ ಏನ್ ಅನಿಸ್ತಿತ್ತು, ಬಾ ಪರಮಾತ್ಮ ಈ ಜನ್ಮದಲ್ಲಿ ಗಂಗೆಯೊಳಗೆ ನನ್ನನ್ನು ತಂದಿಟ್ಟಿಪ್ಪ, ನನ್ನ ಭಾಗ್ಯ ಬಡವ, ನಾನು ಇಲ್ಲಿಗೆ ಬಂದೆ ಅಂತ ಸಂತೋಷ ಮುಳುಗ್ ಹಾಕೊಂಡು ನಿಮ್ ಮ್ಯಾಕ್ ಕೇಳಕ್ ಹಚ್ಚಿದ್ರಿ. ಅಕಾಡಿದ್ದು ಯಾವುದೋ ಒಂದು ಹೆಣ ಬಂದು ಅದ್ರ ನಿಮ್ ಹೆಗಲ ಮೇಲೆ ಹಚ್ಚಿ ತೇಲ್ಕೋತ ಒಂದು ನದಿಯೊಳಗೆ ಹೆಣ ಬತ್ತ, ಅದ್ರ ಕಾಲ ಕಿಸ್ತಿದ್ದು ಹೆಣದ್ದು. ಅದು ಸೀದಾ ಬಂದು ನಿಮ್ಮ ಕುತ್ತಿಗೆ ಮೇಲೆ ಹೆಗಲ ಮೇಲೆ ಹಚ್ಚಿ ಕೂತಿಪ್ಪ. ಚುಟ್ಟ ಸಿಗಿಟ್ರಿ ಎತ್ತ. ಹೌದಾ? ಗಂಗಾ ನದಿ ನೋಡಿರೋ ಇಲ್ಲೋ? ನೋಡಿ ಅಪ್ಪಾಜಿ. ಸ್ನಾನ ಮಾಡಿರಿಲ್ಲೋ? ಮಾಡಿ ಅಪ್ಪಾಜಿ. ಹೆಣ ಬಂತು ಹೆದರಿರಿಲ್ಲೋ? ಹೆದರಿ ಅಪ್ಪಾಜಿ. ಈಗ ಎಲ್ಲಿದ್ರಿ? ಕುಡಿತನಾಗಿದೆ ಅಪ್ಪಾಜಿ. ಹೌದಿಲ್ಲ? ಅಂದ್ರೆ ಈ ಗುಡಿಸಲನ್ನು, ಈ ದೇಹವನ್ನು, ಆ ಗಂಗೆಯನ್ನು, ಆ ಹೆಣವನ್ನು ಅರಿಯುವಂತ ಕೇವಲ ಅರಿವು ನೀವು ನಿದ್ರೆಯಲ್ಲಿದ್ರು ಕೂಡ ಅರಿಯುವುದು ಮಾತ್ರ ಬಿಟ್ಟಿಲ್ಲ ನೋಡೋದು. ನೀವು ನಿದ್ರೆಯೊಳಗದಿರಿ ಅಂದ್ರೆ ಅದು ಮನಗಿಲ್ಲ. ಅದಕ್ಕೋ ನಿದ್ರೆ ಅನ್ನೋದಿಲ್ಲ, ಅದಕ್ಕೋ ಎಚ್ಚರ ಅನ್ನೋದಿಲ್ಲ, ಅದಕ್ಕೋ ಬಪ್ಪನ ಅನ್ನೋದಿಲ್ಲ. ಅದು ಕೇವಲ ಅರುರೂಪ. ಮುಂದೆ ಸದ್ಯಕ್ಕೆ ಪದ ಬರ್ತದ ಅರುವೇ, ಬರೀ ಅರುವೇ ಅಂತ. ಇನ್ನು ಸದ್ಯಕ್ಕೆ ಬರುದೈತಿ ಮುಂದಿನ. ಅದು ಇಲ್ಲೇ ಒಂದ್ ಸ್ವಲ್ಪ ತೋರಿಸ್ತಾನೆ ಹಂಗ ಅದನ್ನ. ಹೌದಿಲ್ಲ? ಹೌದಿಲ್ಲ? ಅಂದ್ರೆ ಏನ್ ಅರ್ಥಂಗಾತ್, ನೀವು ಜಾಗ್ರವನ್ನು ಅರತ್ರಿ, ಸ್ವಪ್ನವನ್ನು ಅರತ್ರಿ. ಸ್ವಪ್ನಕ್ಕೆ ಹೆದರಿ ಎದ್ರಿ ಮಗಲ್ದನ ಇದ್ದಾರೆ. ಯಾಕೋತಮ್ಮ ಅಂದ್ರು. ಏನ್ ಬಿಡ್ರಿ ಒಂದ್ ಕ್ಯಾಟ್ ಕನಸು ಹೇಳ್ಬೇಡ, ಹೋಗ್ ಅಜ್ಜಿಗೆ ನಮಸ್ಕಾರ ಮಾಡು ಮಲ್ಕೊ ಮತ್ತಂದ್ರು. ಮತ್ತೆ ಒಂದಕ್ಕೆ ಹೋಗಿ ಬಂದ್ ಕಿಸೆ ಮತ್ತೆ ಮಲ್ಕೊಂಡ ಗಾಢ ನಿದ್ದೆ ಎತ್ಬಿಡ್ತು. ಹೊತ್ತೇರು ತನಕ ಎತ್ತಲಿಲ್ಲ. ಹೊತ್ತೇರು ಏನ್ ಹೇಳಿದ ನೋಡ್ರಿ, ಆ ಕನಸು ಬಿಟ್ಟು ನೀವೇನ್ ಮನ್ಕೋತ ಆಶೀರ್ವಾದ ಮಾಡಿದ್ರಲ್ರಿ ಅಪ್ಪರೇ, ಮನ್ಕೊಂಡಿಂದ ಏನೇನು ಗೊತ್ತಿಲ್ಲ ನೋಡ್ರಿ ನನಗ. ಏನಂದ್ರಿತಮ್ಮ ನೀವು? ಮಲ್ಕಂಡಿಂದ ಏನೇನು ಗೊತ್ತಿಲ್ಲ ಅಂತಂದ್ರೆ ಏನೇನು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಗೊತ್ತೈತಿ ಅನ್ನಕ್ಕೆ ಹೆಂಗ ಚೈತನ್ಯ ಬೇಕು, ಹಂಗ ಗೊತ್ತಿಲ್ಲ ಅನ್ನಕ್ಕೂ ಚೈತನ್ಯ ಬೇಕು. ಹೌದೌದು. ಹೌದಿಲ್ಲ? ಈಗ ರೀ ಆಕಾಶವಾಣಿ ಬಳ್ಳಾರಿ ಕೇಂದ್ರವನ್ನ ರೇಡಿಯೋ ಹಚ್ಚಿರ್ತೀರಿ. ಈಗ ಸಮಯ 3 ಗಂಟೆ. ಇಲ್ಲಿಗೆ ನಿಲಯದ ಎಲ್ಲ ಪ್ರಸಾರವು ಮುಕ್ತವಾಯಿತು. ಸಾಯಂಕಾಲ 6 ಗಂಟೆಗೆ ನಿಮ್ಮ ಭೇಟಿ, ನಮಸ್ಕಾರ ಅಂತ ಬೀಂಡ್ ಆಗ್ತದ. ಆದ್ರೆ ರೇಡಿಯೋ ಮಾತ್ರ ಬಸ್ ಮಾಡ್ತದೆ. ಪೇಷನ್ ಬಂದಾದ್ರೂ ರೇಡಿಯೋ ಬಂದಾತನ? ಇಲ್ಲ, ಬಂದಾಗಿಲ್ಲ. ಹಾಗೆ ಅವಸ್ಥೆಗಳ ಬದಲಕ್ಕವ. ಆದರೆ ಅರು ಮಾತ್ರ ನಿಮಗೆ ಎಂದೆಂದೂ ಬಿಡದೆ ಜಾಗ್ರದಲ್ಲಿ ವಿಶ್ವನಾಗಿ ನೇತ್ರಾಧಿಕ ಯೋಗದಿಂದ ಜಗದಾಧಿಪತಿ ಪದಾರ್ಥಗಳನ್ನು ಅರಿತೆ. ಸ್ವಪ್ನದಲ್ಲಿ ತೈಜಸ ಜೀವನಾಗಿ ಕಂಠ ದೇಶದಿಂದ ಸ್ವಪ್ನ ಲೋಕವನ್ನು ಅರಿತೆ. ನಿದ್ರೆಯಲ್ಲಿ ಪ್ರಾಜ್ಞ ಜೀವನಾಗಿ ಹೃದಯ ಸ್ಥಾನದಲ್ಲಿದ್ದು ಮಕಾರಕ್ಷರದಿಂದ ಜಗತ್ತಿನ ಅಜ್ಞಾನವನ್ನ ಅರಿತೆ. ಎಲ್ಲ ಕಾಲದಲ್ಲಿ ಅರಿಯುವ ಕೇವಲ ಅರಿವು ನೀನಾಗಿರುವುದರಿಂದ 3 ಅವಸ್ಥೆಗಳು ಹೋದ್ರೆ ನಮಗೆ ಅವು ಬರುದಿಲ್ಲ. ಅವು 3 ಅವಸ್ಥೆಗಳು ತೋರುವ ಅಕ್ಷರವನ್ನು ಬೇರಿಟ್ಟು ಅರಿಯುವುದಾಗಿ ಮೀರಬಾರದ ಚಿತ್ತೇ ನಿನ್ನ ನಿಜ. ಹೌದು. 3 ಅವಸ್ಥೆನ ಅರಿತಿಲ್ಲ ಅದು. ಎಚ್ಚರವನ್ನು ಅರಿತು, ಕನಸನ್ನ ಅರಿತು, ನಿದ್ರೆಯನ್ನ ಅರಿತು, ಅದ್ರ ಜೊತೆಗೆ ಕೂಡಿತೇನೆ ಇಲ್ಲ. ಎಚ್ಚರದ ಜೊತೆಗೆ ಕೂಡಿಲ್ಲ. ಕನಸಿನೊಳಗ ಚಿಟ್ನ ಅದು ಚೀರಿಲ್ಲ. ನಿದ್ರೆಯೊಳಗ ಏನೊಂದು ಗೊತ್ತಿಲ್ಲದೆ ಮಲಗಿಲ್ಲ.
ಹೌದು. ಕೇವಲ ಅರುಪನಾದ ಅರಿವು ಇರೋಣದರಿಂದ ಆ ಚಿತ್ತು ಅನ್ನೋದು ಏನಪ್ಪಾ ಅಂತಂದ್ರೆ ಅದು 3 ಅವಸ್ಥೆಗಳನ್ನ ಅರಿತಾ ಇದೆ. ಹೌದು. ಹೌದು. ಹೌದಿಲ್ಲ? ಹೌದಿಲ್ಲ? ಹೌದು. ಹೌದು. ಅದು ನೇರವ ಇದು ನಿಮಗೆ ನೀತಿ ಕ್ರಿಯಾಚಾರ ಸ್ಥಳದಲ್ಲೇ ಬಂದಿತ್ತು. 3 ಅವಸ್ಥೆಗಳು ಒಂದರೊಳಗೊಂದಿಲ್ಲ. 3 ಅವಸ್ಥೆ 3 ಅವಸ್ಥೆಗಳನ್ನು ಅರಿಯುತ್ತ ತಾನೇ ಸಾಕ್ಷಿಕನಾಗಿರ್ದು ಸಂಸ್ಕೃತಿ ದೂರಿಗಿಡಾಗಿ ಬಳಲುವೆ ಎಲ್ಲ ಅಜ್ಞಾನ ಎಲ್ಲವೇ ನೀನು ಜೀವನೇ. ಹೌದು. ಇದು ಬಂದಿತ್ತು. ಇದನ್ನ ಮತ್ತೊಂದ್ಸಲ ಪುನರುಚ್ಚಾರ ಮಾಡಿದ್ರೆ ಇಲ್ಲಿ ಮುಂದಿನ ಆನಂದ ರೂಪ ಏನಪ್ಪಾ ಆನಂದ? ಎಲ್ಲವನ್ನು ಆರೈದು ನೋಡಲು ಇಲ್ಲ ಎನಿಸಿದ ನೇಹ ಎಲ್ಲಿ ನೆಲೆಸಿದ್ದು ತನ್ನಲ್ಲಿ ಅದರಿಂದೇ ಸುಖ. ರುದ್ರಣ್ಣ ಇಲ್ಲೊಂದು ಜಗಳ ಇಟ್ಟಪ್ಪ. ಇಲ್ಲೇ ಎದುರಿಗೆ ನಿಮ್ಮ ಮಗು ಕೂತಾಳ, ಆಕೇನಂತಾಳ, ಅವ್ರು ಹೆಂಗ್ ಹೇಳ್ತಾರ ಹಂಗೆ ಚಂದಂಗೆ ಹೇಳ್ತಾಳ. ನನಗೆ ನಾ ಏನು ಮಾಡ್ಬೇಕು ಈಗ? ಸಕಾಶ ಏನ್ ಬೇಡ ವಿಷಯ ಹೋಗಕ್ಕೆ ಹೋಗೋದು. ಇನ್ನೊಮ್ಮೆ ಓದಪ್ಪ. ಈಗ ಒಬ್ಬಕ್ಕೆ ಬಂದಿದ್ರಿ ನಿಂತ್ಬಿಟ್ಲ ಅಂದ್ರೆ ನಮ್ಮ ನಿಂತು ಶಿವನ ಮುಂದೆ ನಂದು ಕೂತಂಗ ಆಕತಿ. ಇನ್ನೊಮ್ಮೆ ಓದಪ್ಪ. ಎಲ್ಲವನ್ನು ಆರೈದು ನೋಡಲು ಇಲ್ಲ ಎನಿಸಿದ ನೇಹ ಎಲ್ಲಿ ನೆಲೆಸಿರುವುದು ತನ್ನಲ್ಲಿ ಅದರಿಂದೇ ಸುಖ. ಏನಾತಪ್ಪ ಇದು? ಈ ದೃಷ್ಟಾಂತ ನಿಮ್ಗೆ ಗೊತ್ತೈತಿ. ಟೈಮ್ ಕರೀದು ಬ್ಯಾಡ ಇದಕ್ಕೆ. ತಾತ ಪುತ್ರಿ ಆ ದೃಷ್ಟಾಂತ ಗೊತ್ತಿಲ್ಲಪ್ಪ. ಅಂದ್ರೆ ದೇಹದಲ್ಲಿ ಇರುವಂತಹ ನಿನ್ನ ಆನಂದ ರೂಪದ ಮಮಕಾರ ಮೊದಲು ಎಲ್ಲಿತ್ತು ಅಂದ್ರೆ ಸತಿಪುತ್ರಾದಿಗಳ ಮೇಲೆ ಇತ್ತು. ಇತ್ತಿಲ್ಲಪ್ಪ. ಹೆಂಡತಿ ಮಕ್ಕಳ ಸಲುವಾಗಿ ಹಗಲಿ ರಾತ್ರಿ ದುಡುತ್ತಿದ್ದೋ ಇಲ್ಲೋ? ಏನೆಲ್ಲ ಕೊಲೆ ಸುಲಿಗೆ ಕಳ್ಳತನ ಸುಳ್ಳತನ ಮಾಡಿದಂತಹ ವಾಲ್ಮೀಕಿಯ ಕಥೆ ನೆನಪು ಮಾಡಿಕೊ. ಆ ವಾಲ್ಮೀಕಿ ಏನು ಕೇಳಿದ್ರು ಅವರು? ನೋಡು, ಈ ಪಾಪ ಕೃತ್ಯವನ್ನ ನೀನು ಮಾಡ್ತೀಯಲ್ಲ, ಈ ಪಾಪದಲ್ಲಿ ನಿನ್ನ ಹೆಂಡತಿ ಮಕ್ಕಳು ಫಲ ತಗೋತಾರೆ ಕೇಳು ಅಂತ ಹೇಳಿದಾಗ ಅವ ಆದ ಮತ್ತೆ ಹಿಂಗ ನಾನು ಪಾಪವನ್ನು ಮಾಡಿ ನಿಮಗ ದಿನಾಲು ಅನ್ನ ತಂದು ಹಾಕ್ತೇನೆ, ಮತ್ತ ನನ್ನ ದೊಡ್ಡ ಪಾಪ ಹಚ್ಚೈತೆ ಅಂತ ನೀವು ಅವ್ರು ತಗೋತೀರೇನೋ ಅಂದ್ಕೊಳ್ಳಿ. ಏನ್ತೇನಂದ್ಲು, ನೋಡು ನೀ ಪಾಪ ಮಾಡ್ತಿರ್ತೀಯೋ ಪುಣ್ಯ ಮಾಡ್ತಿರ್ತೀಯೋ ನಮಗ್ ಗೊತ್ತಿಲ್ಲ, ನಾವು ತಿನ್ನಾಕ್ ಬಂದವ್. ಪಾಪ ನಿನ್ನ ಪಾಲಿಗೆ, ತಂದ ಅನ್ನ ನನ್ನ ಪಾಲಿಗೆ. ನಿನ್ನ ಪಾಪದೊಳಗೆ ನಾ ಫಲ ತಗೊಳ್ಳೋದಿಲ್ಲ ಅಂದ್ಕೊಳ್ಳಿ ಕಲ್ಪ ಅನ್ನೋದು ನೋಡು. ಮಗನನ್ನು ಕೇಳಿದ, ಏನಪ್ಪಾ ಮತ್ ಹಿಂಗ ನನಗ ಪಾಪ ಹತ್ತ ನೀವು ತಗೋತೀರೇನು ಅಂತ ಅಂದ್ಕೊಳ್ಳ. ನಾವೇನಂದ, ನೋಡಪ್ಪ ಆಡದಿ, ನೀ ಪಾಪ ಮಾಡ್ತಿರ್ತೀವೋ ಪುಣ್ಯ ಮಾಡ್ತಿರ್ತೀವೋ ನಮಗ್ ಗೊತ್ತಿಲ್ಲಪ್ಪ, ನಮ್ ಸಾಲಿ ಪೀ ಕಟ್ ನಾವು ಹೋಗಿ ಬರ್ತೀವ ಹೋಗ್ಬಿಟ್ಟಾವ. ಮೈ ಗಾಬರಿ ಆತು. ಓಡಿ ನಾರದ್ರ ಹತ್ತಿರ ಬಂದ. ಭಗವನ್ ಪರಮೇಶಾನ್ ಇವ್ರು ಯಾರು ತಗೊಳುದಿಲ್ಲ ಅನ್ಸು, ಮತ್ ಹಂಗಾರ ಅದ್ನ್ಯಾಕ್ ಮಾಡ್ತೀಪ್ಪ ಅಂದ. ಹಂಗಾರ ಏನ್ ಮಾಡ್ಲಿ ಅಂತಂದಾಗ ರಾಮನನ್ನು ನೆನೆ ಸಾಕಲ್ಲ ಕತ್ತಿ. ಕತ್ತಿ ಸಾಕಾತಿಲ್ಲ ಅಂದ್ರೆ ಎಲ್ಲವನ್ನೂ ಆರೈದು ನೋಡಲ್. ಎಲ್ಲವನು ಅಂದ್ರೆ ಹೆಂಡ್ರನ್ನ ಮಕ್ಕಳನ್ನ ಮಠ ಹೊಲ ಮನಿ ತಿಜೋರಿ ಅಧಿಕಾರ ಎಲ್ಲ ಸುಡುಗಾಡ ನಿಮಗೇನು ಕಣ್ಣಿಗೆ ಕಾಣ್ತವೆ ಎಲ್ಲಾನು ಚೆಕ್ ಮಾಡಿ ನೋಡ್ರಿ. ಅವು ಯಾವರ ನಿಮ್ ಹಿಂದ್ ಬರ್ತಾವೆ ನೋಡ್ಕೋರಿ. ಯಾವ ಬರಲ್ಲ, ಕೊನೆಗೆ ನಿಮ್ಮ ಸ್ವದೇಹಾರ ಬರ್ತತಾನ? ಬರಂಗಿಲ್ಲ. ಯಾವುದು ಬರಲಿಲ್ಲ ಅಂತಂದ್ರೆ ಕೊನೆಗೆ ಏನ್ ಅನಿಸ್ತತಿ ಅಂತಂದ್ರೆ ಬರೇ ಒಂದು ನಿದ್ದೆ ಮಾಡ್ಬೇಕಾದ್ರೆ ಎಲ್ಲಾರು ಅಲ್ಲೆಕ್ಕಾರ. ಜೀವನ ಮುಕ್ತಿ ಹೊಂದೋದು ಬೇಡ. ಗಪ್ಪನ ನಿದ್ದೆ ಹತ್ಬೇಕಾತಪ್ಪ ಅಂತಂದ್ರ ಇವ್ರೆಲ್ಲಾರನು ಮರಿಬೇಕ ನೀವು. ಅಂದ್ರ ಬರೀ ನಿದ್ದೆ ಹತ್ತತಿ. ನಿದ್ದೆ ಹತ್ತಿದಾಗನ ಇವ್ರು ಎಲ್ಲಾರು ಅಲ್ಲೆಕ್ಕಾರ. ಇನ್ನು ಬ್ರಹ್ಮಾನುಭೂತಿಯಲ್ಲಿ ಬೇಕಕ್ಕಾರ ಇಲ್ಲಪ್ಪ. ಎಲ್ಲವನು ಆರೈದು ನೋಡಲ್ಲಿ ಇಲ್ಲವೆನಿಸಿದ ನೇಹ ಅದು ಎಲ್ಲಿ ಹೋದು? ತನ್ನಲ್ಲಿ. ಅದು ನಿನ್ನಲ್ಲಿ. ನಿನ್ನ ನಾಲಿಗೆ ಒಳಗ ರಸ ಆತಂತ ತಿಳಿದ ನಿನಗ ನಾ ಹಾಲ ಸಿಮಿ ಹತ್ತತೆ. ನಿನ್ನ ನಾಲಿಗೆನ ಒಣಗಿತ್ತಂದ್ರ ಹತ್ತಂಗಿಲ್ಲಪ್ಪ. ಹತ್ತತಿ ಇಲ್ಲಪ್ಪ. ಅಂದ್ರ
ಸುಖ ಎಲ್ಲದ ಅದು ನನ್ನಲ್ಲಿ. ಉಳಿದ ಪ್ರಮಾಣಗಳನ್ನು ಹಗಲೆಲ್ಲ ಹೇಳಿದ್ದೀನಿ. ಹೌದು ಹೌದು. ಧನದ ಮ್ಯಾಗಿನ ಮೋಹ ಹೋಗಿ ಮಗನ ಮೇಲೆ ಬತ್ತು, ಮಗನ ಮ್ಯಾಗಿನ ಮೋಹ ಹೋಗಿ ಪಿಂಡದ ಮೇಲೆ ಬತ್ತು, ಪಿಂಡದ ಮ್ಯಾಗಿನ ಮೋಹ ಹೋಗಿ ಇಂದ್ರಿಯಗಳ ಮೇಲೆ ಬತ್ತು, ಇಂದ್ರಿಯಗಳ ಮೇಲೆ ಹೋಗಿ ಪರಮಂ ಆತ್ಮಂ ಪರಮಂ ಪ್ರಿಯಂ ಭವತಿ. ಹೌದಪ್ಪ. ಕತೆ ಹಗಲೆಲ್ಲ ಹೇಳಿದಲ್ಲ. ಹೌದಪ್ಪ. ಹೌದು. ಸಕಲ ಸಮಸ್ತ ಜಗದಾದಿ ವಸ್ತು ಪಡಿ ಪದಾರ್ಥಗಳು ಬೇಡ, ನಾನು ಕೇವಲ ಆನಂದ ರೂಪನಾಗಿ ನಾನು ಇರುವೆನೆಂಬುವುದೇ ಸತ್ಯ, ಅದುವೇ ನಿನ್ನ ನಿಜ. ಮುಂದಿನ ಪ್ರಾಗ್ ಅಭಾವ ಮೊದಲಾದ ಈ ಘಟಾಳೆಗಳಿಗಲ್ಲದೆ ಏಗೈದು ತನ್ನೊಳಗೆ ಇಲ್ಲವಾಗಿ ವಿಚಾರಿಸೇ ನಿತ್ಯ. ವಿಚಾರ ಈಗ ಯಾವ 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 ಅನುಸಂಧಾನಕ್ಕೆ ಬಂದ್ರಿಪ್ಪ? ಈಗ ನಿತ್ಯಾನುಸಂಧಾನ. ಅನುಸಂಧಾನ ಏನ್ ಬಹಳ ದೊಡ್ಡ ಶಾಸ್ತ್ರ ಬೇಕಾಗಿಲ್ಲ ಇಲ್ಲಿ. ಹೌದು. ಯಾವುದು ನಿತ್ಯ ಅಂದ್ರೆ ಈ ಒಂದು ಕಬಡ್ಡಿ ಗ್ರೌಂಡ್ ಐತಪ್ಪ. ಒಂದು ಸ್ಟೇಟ್ ಲೆವೆಲ್ ಕಬಡ್ಡಿ ಮಂದಿ ಟೀಮ್ ಬಂದಾವ್. 50 ಟೀಮ್ ಬಂದಾವ್ರಿ. ಕ್ಲಾಸ್ ಹೊತ್ತು ಮಣ್ಣು ಹಾಕಿ ರಂಗೋಲಿ ಹಾಕಿ ಗ್ರೌಂಡ್ ತಯಾರು ಮಾಡಿರಿ. ಆ ಕಡೆ 20 ಈ ಕಡೆ 20 ಟೀಮ್ಗಳು ಹೊತ್ತು ಮುನಿ ರಾತ್ರಿ 12 ಮಟ್ಟ ಆಟ ಆಡಿದಪ್ಪ. ಆಟ ಆಡಿ ಯಾರೋ ಒಬ್ರು ಫಸ್ಟ್ ಬಂದ್ರು. ಅವ್ರು ಎಲ್ಲಾರು ಆಡೋರು ಹೋದ್ರು, ನೋಡೋರು ಹೋದ್ರು, ಅಂಪೈರ್ ಹೋದ್ರು, ಎಲ್ಲಾರು ಹೋದ್ರು. ಗ್ರೌಂಡ್ ಹೋಗಿಲ್ಲ. ಗ್ರೌಂಡ್ ನಿತ್ಯ, ಆಡವ್ರ ನಿತ್ಯ. ಹೌದು. ಬಂದ್ರು ಹೋದ್ರು. ವಾಸ್ತವಿಕವಾಗಿ ಗ್ರೌಂಡಿಗೆ ನಾ ಕಬಡ್ಡಿ ಗ್ರೌಂಡ್ ಅನ್ನೋದು ಗೊತ್ತಿಲ್ಲ ಅದಕ್ಕ. ನೀವು ಉದ್ದುದ್ದ ಅಡ್ಡಡ್ಡ ಗೆರಿ ಹಾಕಿದ್ರೆ ಕಬಡ್ಡಿ ಗ್ರೌಂಡ್ ಆಕತಿ, ಬರೀ ಉದ್ದುದ್ದ ಹಾಕಿದ್ರೆ ಖೋಖೋ ಗ್ರೌಂಡ್ ಆಕತ್ತದು. ಅದಕ್ಕೆ ಏನ್ ಗೊತ್ತೈತಿ ಪಾಪ. ನೀವು ಇರ್ರಿ ಬಿಡ್ರಿ, ಆಡ್ರಿ ಬೀಡ್ರಿ, ಸೋಲ್ರಿ ಗೆಲ್ರಿ, ಅಳ್ರಿ ನಗರಿ, ಬಡ್ದಾಡ್ರಿ ಹೊಡೆದಾಡ್ರಿ, ಆದ್ರೆ ಅದು ಮಾತ್ರ ನಿತ್ಯ. ಅದು ಹೇಗೋ ನಿಮ್ಮ ದೇಹಗಳ ಇರ್ಲಿ ಬಿಡ್ಲಿ, ನೀವು ಹೆಣ್ಣಿರ್ರಿ ಗಂಡಿರ್ರಿ, ಬಡವರಾಗ್ರಿ ಶ್ರೀಮಂತರಾಗ್ರಿ, 100 ವರ್ಷ ಬದುಕ್ರಿ, 10 ವರ್ಷಕ್ಕೆ ಸಾಯಿರಿ, ನೀವು ಏನಾದ್ರೂ ಈ ದೇಹಾದಿಪಡಿ ಪದಾರ್ಥಗಳು ಆಟಗಾರರಿದ್ದಂಗಿವು. ಹೌದು. ಎಲ್ಲ ಆಟಗಾರರು ಆಡಿ ಹೋದ್ರೂ ಕೂಡ ನಿಮ್ಮ ಸದ್ರೂಪಕ್ಕೆ ಮಾತ್ರ ಅದಕ್ಕೆ ಅಳಿವು ಅನ್ನುವುದು ಇಲ್ಲ. ಅದು ನಿತ್ಯ. ಒಂದು ವಸ್ತುವಿಗೆ 2 ರೂಪದ, ಒಂದು ಭಾವರೂಪ, ಒಂದು ಅಭಾವ ರೂಪ. ಏನಂತಾರತಮ್ಮ? ಭಾವರೂಪ ಅಭಾವ ರೂಪ. ಒಂದೇ ಸಾಲಿನ ಶಾಸ್ತ್ರ ಹೇಳಿ ಮುಂದಕ್ಕೆ ಹೋಗ್ಬಿಡೋಣ. ಅಭಾವ ರೂಪ ಅಂದ್ರೆ ಈ ಮಳೆ ಆಗಿಲ್ಲ ಈ ವರ್ಷ. ಬಲ್ಲಂತ ಹಿರಿಯರನ್ನ ಮಾತಾಡ್ರಿ, ಚಲೋ ಚಿಂತಕರನ್ನ ಕೇಳ್ರಿ, ಅದ್ ಅವ್ರು ಹೆಂಗತ್ರಿ ನಿಮ್ ಕಡೆ ಅಂತಂದ್ರೆ ಈ ಸಲ ಮಳೆ ಅಭಾವ ಆಗೈತ್ರಿಪ್ಪ. ಏನಂತ ಮಾವ? ಮಳೆ ಅಭಾವ ಐತಪ್ಪ ಈ ಸರ್ ಅಂತ. ಈ ಮಳೆ ಅಭಾವ ಅತಿ ಅಂತೇನು ಹೇಳ್ತಾನಲ್ಲ, ಅವಾಗ ಮಳೆ ಜ್ಞಾನ ಇದ್ದು ಹೇಳ್ತಾನೋ ಇಲ್ಲದ ಹೇಳ್ತಾನೋ? ಮಳೆಯ ಜ್ಞಾನ ಇದ್ದು ಹೇಳ್ತಾನ. ಮಳೆಯ ಜ್ಞಾನ ಇರ್ಲಿಲ್ಲ ಅಂದ್ರ ಮಳೆ ಇದೆ ಅಥವಾ ಮಳೆ ಇಲ್ಲ ಅಂತ ಹೇಳಕ್ ಬರ್ತಿದ್ದಿಲ್ಲ ಅವಾಗ. ಬರ್ತಿದ್ದಿಲ್ಲ. ಹೌದಿಲ್ಲ? ಹೌದಪ್ಪ. ಹಂಗ ಲೋಕದಲ್ಲಿ ತೋರುವ ಸಕಲ ಪಡಿ ಪದಾರ್ಥಗಳು ಅಭಾವದಾವಿವು. ಆ ಅಭಾವಗಳನ್ನ 4 ತೆರನಾಗಿ ಮಾಡ್ಯಾರ ಅವರು, ತಿಳಿಸೋ ಸಲುವಾಗಿ ಅಷ್ಟೇ, ತಿಳಿಸೋ ಸಲುವಾಗಿ. ಹೌದಿಲ್ಲ? ಪ್ರಾಗ್ಯಭಾವ ಅಂತಂದ್ರೆ ಮುನ್ನ ಇಲ್ಲದ ಅಭಾವವು ಪ್ರಾಗ್ಯಭಾವವೆಂದಲು. ಪ್ರಧ್ವಂಸ ಅಭಾವ ಅಂದ್ರೆ ಹುಟ್ಟಿದ ನಂತರ ಇಲ್ಲದ ಅಭಾವಕ್ಕೆ ಪ್ರಧ್ವಂಸವೆಂತಲೂ. ಅನ್ಯೋನ್ಯ ಅಂದ್ರೆ ಘಟದಳು ಪಟವಲ್ಲ, ಪಟದಳು ಘಟವಲ್ಲ ಎನ್ನುವ ಭಾವಕ್ಕೆ ಅನ್ಯೋನ್ಯ ಭಾವ ಎಂತಲೂ. ಒಟ್ಟಾರೆ ಇಲ್ಲ ಎಂದು ಹೇಳುವ ಭಾವಕ್ಕೆ ಅತ್ಯಂತ ಅಭಾವ ಎಂತಲೂ ಕರೆಯುತ್ತಾರೆ. ಇದಿಷ್ಟು ಶಾಸ್ತ್ರ. ಅಭಾವಕ್ಕೆ ವಿಗ್ರಹ ಏನೈತಿ ಅಂದ್ರೆ ನಿಷೇಧಮುಖ ಪ್ರತೀತಿಗೆ ವಿಷಯವಾಗಿ ಸಂಬಂಧ ಸಾದೃಶ್ಯಕ್ಕಿಂತಲೂ ಭಿನ್ನವಾಗಿ ಸಾಪೇಕ್ಷ ಪ್ರತೀತಿಗೆ ವಿಷಯವಾವುದು ಯಾವುದೋ ಅದು ಅದರ ಅಭಾವ ಎಂದು ತಿಳಿ. ಭೂತಳ ಅನಿಮಿತಿ ಘಟ ಪ್ರತಿಯೋಗಿ ಉದಾಹರಣೆ. ಇದು ಅಭಾವ ಶಾಸ್ತ್ರ. ಇದು ಇವತ್ತಿನ ತನಕ ಇಡೀ ಭಾರತೀಯ ತತ್ವ ಸಂಪ್ರದಾಯದಲ್ಲಿ 10% ಮಂದಿಗೂ ಕೂಡ ಇನ್ನ ಇದನ್ನ ಹೇಳಕ್ ಬರುದಿಲ್ಲ. ಉಳಿದ 100 ಮಂದಿ ವಿದ್ವತ್ ಮಾಡ್ಕೊಂಡು ಬಂದಿರ್ತಾರ.
ಅದ್ರ ಅಭಾವ ಅಧ್ಯಾಯವನ್ನು ನಮಗೆ ಪಾಠ ಮಾಡ್ತೀರೇನಂತ ನೀವು ಕೇಳಿದ್ರೆ ಅವರು ಒಂದ್ ಸ್ವಲ್ಪ ನೋಡ್ಕೊಂಡ್ ಬರ್ಬೇಕಾಕತ್ರಿ ಸರ್. ಹಿಂಗೆ ಅದು ಬಹಳ ವಾಜ್ಯತೆ ಅಂತಾರ. ಇದನ್ನ ನೀವು ಏನ್ ಮಾಡ್ಬೇಕು, ಇವತ್ತಿಷ್ಟು ಸೂತ್ರಪ್ರಾಯವಾಗಿ ಅಷ್ಟು ತಿಳ್ಕೊಳ್ಳೋದು. ಈಗ ಇದನ್ನ ಹೇಳು ಸಲುವಾಗಿ ಮುಂದೊಂದು ಪದ ಐತಿ. ಘಟವೇ ಪುಷಿ ಘಟವೇ ದಿಟದಂತೆ ತೋರಿ ಮೋಹಿ ಪದನೇನೆಂಬೆ ಅಂತ ಇದರೊಳಗನ ಒಂದು ಮುಂದೆ ಪದ ಐತಿ. ಆ ಪದ ಹೇಳುವಾಗ ಇದನ್ನ ಸಂಪೂರ್ಣವಾಗಿ ಹೇಳ್ತಾನೆ ಇದನ್ನ. ಈಗ ನೀವು ಎಷ್ಟು ತಿಳ್ಕೋಬೇಕಪ್ಪ ಅಂತಂದ್ರೆ, ಈ ಸದ್ಯದಲ್ಲಿ ನನ್ನ ಸ್ವದೇಹವನ್ನೇ ಮೊದಲು ಮಾಡಿಕೊಂಡು ತೋರುವ ಸಕಲ ಪಡಿ ಪದಾರ್ಥಗಳು ಇವತ್ತು ತೋರಿ ಅಡಗ್ತಾವೆ. ಒಂದು ದಿವಸ ತೋರ್ತಾವ, ಒಂದು ದಿನ ಒಂದಿವ್ಸ ಚಂದಂಗ್ ಕಂಡಂಗ್ ಅಕ್ಕವ, ಚಂದಂಗ್ ಕಂಡದ್ದ ಒಂದ್ ದಿವ್ಸ ಕೆಟ್ಟಂಗ್ ಅಕ್ಕವ, ಕೆಟ್ಟಂಗ್ ಹಾಕೋತನ ಒಂದಿನ ಸತ್ ಹೊಕ್ಕವ. ಅದನ್ನ ಓದ್ ಮಣ್ಣಾಗ ಹಾಕಿ ಹೋಗುತ್ತಾರ. ನನ್ನ ಎದುರುಗಡೆನೆ ಇಲ್ಲ, ಹುಟ್ಟಿದ್ದು ನನ್ನ ಎದುರುಗಡೆನೆ, ಬೆಳೆದದ್ದು ನನ್ನ ಎದುರುಗಡೆನೆ. ನನ್ನ ಕೈಯಿಂದ ಮಣ್ಣು ಮಾಡಿಸ್ಕೊಂಡು ಹೋಗ್ತೈತಪ್ಪ ಅಂತಂದ್ರೆ ಈ ಜಗತ್ತು ಇದು ತೋರಿ ಅಡಗುತ್ತದೆ. ಇದು ಪಾರ ಮಿಂಚಿನ ತೆರದಿ ತೋರಿ ಅಡಗುವ ದೇಹ. ಹೆಂಗ ಕತ್ತಲಾಗ ಮಿಂಚು ಹೊಡಿತಿ ಅಂದ್ರೆ ಪಕ್ಕತ್ ಬೆಳಕ ಬಿದ್ರೆ ಅದು ಟೈಮ್ ಇರ್ತತನ? ಇಲ್ಲ. ಹಂಗ ಈ ಲೋಕಾಧಿಪತಿ ಪದಾರ್ಥಗಳು. ನೀವು ಈ ಆಲ್ಮಟ್ಟಿ ಡ್ಯಾಮ್ಗೆ ಅದು ಬರ್ರಿ, ಇಲ್ಲೇ ಒಂದ್ 200 ಹಳ್ಳಿ ಮುನಿಗ್ಯಾವ. ಅವು ನೀರಾಗ ಮುನಿಗಿದಾಗ ಅವತ್ರ ಅವಶೇಷ ಸಹಿತ ಕಾಣುದಿಲ್ಲ. ದಂಡ ನಿಂತ್ಕೊಂಡು ಆ ಊರ್ ಮಂದಿ ಏನಿರ್ತೈತಿ ಅಂದ್ರೆ ನಮ್ಮೂರು ಇಲ್ಲೇ ಇತ್ತು ಅಂತ ಅಂದಂಗ ಅದು. ಹೆಂಗ ಆಲಮಟ್ಟಿ ಡ್ಯಾಮ್ನಾಗ ಎಲ್ಲ ಹಳ್ಳಿಗಳೇ ಮುನಿಗ್ಯಾವೋ ಹಂಗ ಮಹಾಪ್ರಳಯ ಕಾಲದಲ್ಲಿ ಇಡೀ ಜಗತ್ತೆಲ್ಲ ಮುನಿಗೆ ಹೋಗ್ತು. ಇದು ತೋರಿ ಅಡಗುವ ಜಗತ್ತು. ಆದ್ರೆ ತಾನು ಮಾತ್ರ ಸರ್ವಕ್ಕೂ ಆಧಾರಭೂತವಾಗಿರೋಣದರಿಂದ ಕಬಡ್ಡಿ ಗ್ರೌಂಡ್. ಉದಾಹರಣೆ ಏನ್ ತಗೋಬೇಕು ಅದಕ್ಕೆ? ಕಬಡ್ಡಿ ಗ್ರೌಂಡ್ ಏನಿದೆ ಅದು ನಿತ್ಯ. ಏನು ಅಂದಪ್ಪ ಮುಂದೆ? ಆನಂದ. ಗಗನಾದಿಗಳು ತನ್ನೊಳು ಒಗೆದ ಕಾರಣದಿಂದೆ ಮಿಗೆ ಪೂರ್ಣ ಪದವು ಇಂತು ಬಗೆ ಶಂಭುಲಿಂಗವೇ. ಹೌದು, ಪೂರ್ಣ ಪದ. ಈ ಚಿಂತನೆ ಯಾವ್ದಪ್ಪ? ಇದು ಪೂರ್ಣ ಚಿಂತನೆ. ಮೂಲಭೂತವಾಗಿ ಬ್ರಹ್ಮದಿಂದ ಮಾಯೆ, ಮಾಯೆಯಿಂದ ಮಹತ್ತು, ಮಹತ್ತಿನಿಂದ ಅಹಂಕಾರಗಳು, ಅಹಂಕಾರಗಳಿಂದ ಪಂಚಭೂತಗಳು, ಪಂಚಭೂತಗಳಿಂದ ಪಂಚ ವಿಷಯಗಳು, ಪಂಚ ವಿಷಯಗಳಿಂದ ಈ ಲೋಕದ ಜನ್ಮಗಳು. ಇದಂತೂ ಗೊತ್ತೈತೆ ನಿಮ್ಗೆ ಅಡ್ಡಾರೋಪಂತೂ. ಇವೆಲ್ಲ ಹೆಂಗಪ್ಪ ಅಂತಂದ್ರೆ ಸಿನಿಮಾ ಪರದೆ ಮೇಲೆ ನಡೆದ ಸಿನಿಮಾ ಇದ್ದಂಗೆ. ಸಿನಿಮಾ ನಡು ಕಾಲದಲ್ಲಿಯೂ ಪರದೆ ಗಪ್ಪ ಐತಿ, ಸಿನಿಮಾ ಬಂದಾದ ಕಾಲದಲ್ಲಿಯೂ ಪರದೆ ಗಪ್ಪ ಐತಿ. ಹೌದು. ಸಿನಿಮಾದೊಳಗೆ ಬೆಂಕಿ ಹತ್ತಿದ್ರ ಪರದೆಗೆ ಬೆಂಕಿ ಹತ್ತಿಲ್ಲ. ಸಿನಿಮಾದೊಳಗೆ ಹೊಳಿ ಬಂದ್ರ ಪರದೆ ಏನ್ ತೋದಿಲ್ಲ. ಹೌದು. ಹೆಂಗ ಪರದೆ ಸಿನಿಮಾಕ್ಕೆ ಸಕಲಕ್ಕೂ ಆಧಾರ ಐತೋ ಹಂಗ ಬ್ರಹ್ಮನ ಮಹಾಗರ್ಭದಲ್ಲೇ ಈ ಸಕಲ ಲೋಕಗಳು ಏನಾಗ್ಯಾವು? ಗಗನಾದಿಗಳು ಅಂದ್ರೆ ಗಗನದಿಂದ ಅಗ್ನಿ, ಅಗ್ನಿಯಿಂದ ವಾಯು, ವಾಯುವಿನಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ತೋರುವ ತನುವಿನ ಬೊಂಬೆಗಳು. ಇವೆಲ್ಲ ಎದುರಾಗತಾವ ತಮ್ಮ. ಇವು ಗಗನಾದಿಗಳು. ಹೋಗ್ಲಿ ಶಾಸ್ತ್ರ ಬೇಡ ಬಿಡಪ್ಪ. ಯುರೋಪ್ ಖಂಡ ಗಗನದ ಒಳಗೆ ಐತೈತಿಯೋ ಏನ್ ಭಾರತ ಒಂದ ಐತೈತಿಯೋ? ಯುರೋಪ್ ಖಂಡ ಯಾವ ಖಂಡಗಳಿದ್ರು ಗಗನದ ಒಳಗೆ ಅದಾವಿಲ್ಲೋ ಇವು? ಹೌದಪ್ಪ. ಸಕಲ ಸೂರ್ಯ ಚಂದ್ರಾದಿಗಳು ಮೋಡಗಳು ಎಲ್ಲಿದಾವೆ? ಗಗನದಲ್ಲೇ ಇದಾವೆ. ಈ ಗಗನಾದಿಗಳು ಅಂದ್ರೆ ಗಗನವೇ ಪರಮಾತ್ಮನ ಏಕದೇಶದಲ್ಲಿ ಇದ್ದಾಗ ಇನ್ನು ಈ ಲೋಕಗಳಿಗೆ ಏನು ಬೆಲೆ ಅದ? ಅದಕ್ಕಾಗಿ ಪರಮಾತ್ಮನ ನೀನು ಪೂರ್ಣವಾಗಿರುತ್ತಿ, ನೀನು ಸದ್ರೂಪವಾಗಿದ್ದಿ, ನೀನು ಚಿದ್ರೂಪವಾಗಿದ್ದಿ. ಮುಂದಿಂದ ಏನ್ ತಮ್ಮದು? ಆನಂದ ರೂಪವಾಗಿದ್ದಿ, ನಿತ್ಯ ರೂಪವಾಗಿದ್ದಿ, ನೀನು ಪೂರ್ಣ ರೂಪವಾಗಿದ್ದಿ. ಇಂತಿ ಪಂಚ ಲಕ್ಷಣಗಳಿಂದ ಪರಿಪೂರ್ಣವಾದ ಪರಮಾತ್ಮನೇ ಅದು ನೀನೇ ಇದ್ದಿ ಅನ್ನೋದನ್ನ ನಿನ್ನ ನಿಜ ಇದನ್ನೇ ತಿಳಿ. ಯಾವುದು?
ನಾನು ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣನೆಂಬ ಆ ಪಂಚಲಕ್ಷಣ ಪೂರ್ಣವಾದ ಪರಮಾತ್ಮ ನಾನಿದ್ದೇನಲ್ಲದೆ ಈ ಸತ್ತು ಹುಟ್ಟಿ ಸಾಯುವ ಪುಣ್ಯ ಪಾಪಂಗಳಿಗೆ ಭಾಜನವಾಗಿ ಭ್ರಮೆಯಲ್ಲಿ ತಿರುಗುವಂತ ಅಜ್ಞಾನದ ದೇಹವು ನಾನು ಅಲ್ಲ. ಬೇರೆನ್ನದಲೆ ಮನುಜ. ಅನೇಕ ಮತವಾದಿಗಳು ನಿನ್ನ ನಿಜ ಸ್ವರೂಪವನ್ನ ಸಾಂಖ್ಯರು ಅಂತ ಹೇಳ್ತಾರೆ, ನೈಯಾಯಿಕರು ಹೇಳ್ತಾರೆ, ವೈಶೇಷಿಕರು ಹೇಳ್ತಾರೆ. ಅಂಥವುಗಳು ನಿನ್ನ ಸ್ವರೂಪ ಅಲ್ಲ. ನಿನ್ನ ಸ್ವರೂಪ ಅನ್ನೋದು ಏನದ? ಪೂರ್ಣ ರೂಪದ. ಅದನ್ನ ಉಪನಿಷತ್ತು ಏನ್ ಹೇಳ್ತದ? ಪೂರ್ಣಮದ ಪೂರ್ಣಮಿದಂ ಏನಂತ ತಮ್ಮ ಮಂತ್ರ? ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನೀನು ಅವಶಿಷ್ಯತೆ. ಅವಶಿಷ್ಯತೆ ಅಂದ್ರೆ ಉಳಿದು ಬಿಡುತ್ತಿ. ಪೂರ್ಣದಲ್ಲಿ ಪೂರ್ಣವನ್ನು ಕಳೆದಾಗ ಪೂರ್ಣನಾಗಿಯೇ ಉಳಿಯುವಂತ ನಿನ್ನ ಸ್ವರೂಪವು ಈ ಲೋಕದಲ್ಲಿ ಹುಟ್ಟಿ ಸಾಯುವ ದೇಹದ ಜೊತೆಗೆ ಹುಟ್ಟುವುದಿಲ್ಲ, ದೇಹದ ಸತ್ತಾಗದ ಸಾಯುವುದಿಲ್ಲ. ನೀನು ಪೂರ್ಣ ರೂಪವಾಗಿ, ನಿತ್ಯ ರೂಪವಾಗಿ, ಆನಂದ ರೂಪವಾಗಿ, ಅದು ಚಿದ್ರೂಪವಾಗಿ, ಸದ್ರೂಪವಾಗಿ ನೀನು ಇಲ್ಲಿ ಇರ್ತೀಯ ಹೊರತು ನಿನಗೆ ಹೋಗುವಿಕೆ ಬರುವಿಕೆಗಳು ನಿನಗಿಲ್ಲ ಅಂತ ಹೇಳಿ ನಿಮಗೆ ಪರೋಕ್ಷ ಬ್ರಹ್ಮಜ್ಞಾನವನ್ನು ಮಾಡಿಕೊಟ್ರಿ. ಏನಾಯ್ತು? ನಿಮಗೆ ಪರಮಾತ್ಮನ ಚಿತ್ರಣ ಗೊತ್ತಾಯ್ತು. ಇಲ್ಲಿ ಬರಿಗೆ ಅಂತಂದು ಊರದು, ಬರಿಗೆ ಅಂತ ಆ ಊರಿನ ಹೆಸರು. ನಿಮಗ ಆಶ್ಚರ್ಯ ಅನಿಸ್ತಾವ. ಆ ಊರಿನ ಹೆಸರು ಬರಿಗೆ. ಅದು ಅಲ್ಲಿ ಭೀಮರಾವ್ ಪೋತದಾರ್ ಅಂತ ಹೇಳಿ ಒಬ್ಬರು ಮಹಾನುಭಾವರು ಆಗಿ ಹೋಗ್ಯಾರ. 1902 ಜೀವಿಸಿದ್ರು. ಅವಾಗ ಒಂದು ಗ್ರಂಥ ಬರೆದಾರ ಅವರು. ಆ ಗ್ರಂಥದ 1ನೇ ಪದ ಏನಂತ ಬರೆದಾರಂದ್ರೆ, ಪಂಚಲಕ್ಷಣ ಪೂರ್ಣ ಪರ ಬ್ರಹ್ಮ ರೂಪ ಪಂಚ ದೃಷ್ಟಿಲಿಂದೆನ್ನ ಪೊರೆಯೈ ಹರಿಯೇ ಅಂತ ಬರೆದಾರ. ಪರಮಾತ್ಮನಿಗಿರುವಂತ ಪಂಚಲಕ್ಷಣಗಳ ಬಗ್ಗೆ ಮತ್ತು ಲೋಕವನ್ನು ಅವ ಪಾಲಿಸುವಂತ ಪಂಚ ದೃಷ್ಟಿಗಳ ಬಗ್ಗೆ 10 ವಚನಗಳಿಂದ ಪುಣ್ಯಾತ್ಮ ಬರೆದಾನ. 1902 ಪ್ರಿಂಟ್ ಆಗಿಟ್ಟಿದ್ದು. ನಾನು ಸಣ್ಣವಿದ್ದಾಗ ಇಲ್ಲಿ ಅರಕೇರಿ ಅಂತ ಒಂದು ಊರದು. ಆ ಅರಕೇರಿ ಊರೊಳಗ ನಮ್ಮ ಅಮ್ಮನ ತವರು ಮನೆ ಅಲ್ಲಿ ಇರ್ತಿದ್ ನಾನು. ಅಲ್ಲಿ ಒಬ್ರು ಅವಧೂತರಿದ್ರು, ಗುರುಲಿಂಗ ಮಹಾರಾಜರು ಅಂತ ಹೇಳಿ. ಕೌದೇಶ್ವರ ಮಠ ಅಂತ ಒಂದು ಮಠ ಅದು. ಆ ಮಠದೊಳಗ ನಾನು ಅಲ್ಲಿ ಹೋಗಿ ಕೊಂಡಿರ್ತಿದ್ನಿ. ಆ ಸಮಯದಲ್ಲೇ ಇದನ್ನ ಅವರು ಗುರುಲಿಂಗ ಮಹಾರಾಜರು ಪಾಠ ಮಾಡಿದ್ರು ನನಗೆ. ಅಂದ್ರೆ ಯಾಕೆ ಇದನ್ನ ನೆನಪು ಮಾಡಿ ಹೇಳ್ತೇನಂದ್ರೆ, ಜೀವನದಲ್ಲಿ ಪರಮಾತ್ಮನ ಸ್ಮರಣೆ ಅಂದ್ರೆ ಏನೂ ಅಲ್ಲ, ಗುರು ಸ್ಮರಣೆಯೇ ಪರಮಾತ್ಮನ ಸ್ಮರಣೆ. ಪರಮಾತ್ಮನನ್ನ ಪ್ರತ್ಯಕ್ಷ ಎದುರಿಟ್ಟುಕೊಂಡು ಸ್ಮರಣೆ ಮಾಡುವುದು ಸುಳ್ಳು. ಯಾವಾತನು ನಿಮಗೆ ಪಾಠ ಮಾಡಿದಾನು, ಯಾವಾತನು ನಿಮಗೆ ಜನ್ಮದ ದಾರಿಯನ್ನು ತೋರಿಸಿದಾನು, ಅವನ ಸ್ಮರಣೆ, ಅವನ ಸೇವೆ. ಅವನ ಸೇವೆಗೆ ಪರಮಾತ್ಮನ ಪೂಜೆ ಅನ್ನಬೇಕು, ಅವನ ಸ್ಮರಣೆಗೆ ಪರಮಾತ್ಮನ ಜಪ ಅನ್ನಬೇಕು. ಜಪ ಜಪ ಅಂತಂತ ಹೇಳಿ ಶಿವ 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 ಕೂತ್ರ ಜಪ ಅಲ್ಲ. ಯಾವಾತನು ನಿಮಗೆ ಲೋಕದಲ್ಲಿ ಜ್ಞಾನದೀಪನಾದನು, ಅವ ಸಣ್ಣವನಿರ್ಲಿ, ದೊಡ್ಡವನಿರ್ಲಿ, ಅನ್ಯ ಜಾತಿಯವನಿರ್ಲಿ, ಸನ್ಯಾಸಿ ಇರ್ಲಿ, ಬ್ರಹ್ಮಚಾರಿ ಇರ್ಲಿ, ಲೋಕ ಭ್ರಷ್ಟನೇ ಇರ್ಲಿ, ಅವ ನಿಮಗೆ ಜ್ಞಾನೋಪದೇಶವನ್ನು ಮಾಡ್ಯಾನಪ್ಪ ಅಂತಂದ್ರೆ ಅವನ ಸ್ಮರಣೆ ಅಂದ್ರೆ ಏನಂತ ತಿಳ್ಕೋಬೇಕು? ಶಿವನ ಸ್ಮರಣೆ. ಅವನ ಸೇವೆ ಅಂದ್ರೆ ಏನ್ ತಿಳ್ಕೋಬೇಕು? ಶಿವನ ಪೂಜೆ. ಹೌದಿಲ್ಲ? ಇದನ್ನೇ ನನಗೆ ಅಪ್ಪ ಅವ್ರು ಪಾಠ ಮಾಡ್ಯಾರ. ಇದು ಯಾವಾಗಪ್ಪ? 1902 ಈ ಗ್ರಂಥ ಇತ್ತು. ಕಾಲಾನುಕ್ರಮದ ಪತ್ತಾರಿದ್ರು, ಆ ಪತ್ತಾರ ಮನೆಯಾಗ ಇತ್ತು. ಅವ್ರು ನನಗೊಂದು ಆನಂತರದಲ್ಲಿ ನನಗೆ ಆ ಗ್ರಂಥ ನನಗೆ ಬಹಳ ದಿವಸ ಮರೆಯಾತು. ಅದ್ರೊಳಗೆ 48 ಪದಗಳನ್ನು ಅವ್ರು ಬರೆದಿದ್ರು. ಯಾಕೆ ಇವುಗಳೆಲ್ಲ ಹೇಳ್ತಾನಂದ್ರ, ಋಷಿ ಮುನಿಗಳನ್ನು ನೆನೆಸ್ರಿಪ್ಪ, ಲೋಕದಲ್ಲಿ ಗ್ರಂಥಗಳನ್ನು ಸ್ಮರಿಸ್ರಿ, ಋಷಿಗಳನ್ನ ನೆನೆಸ್ರಿ, ಸರಳವಾದ ಜೀವನ ಮಾಡ್ಲಿಕ್ಕೆ ರೂಢಿ ಮಾಡ್ಕೋರಿ, ಸದಾಕಾಲ ಪ್ರತಿ ವಸ್ತುವಿನಲ್ಲಿಯೂ ಪರಮಾತ್ಮನ ಅನುಸಂಧಾನವನ್ನು ಮಾಡಿ. ಇದುವೇ ಜೀವನದ ತಪಸ್ಸು. ಅಂತ ತಪಸ್ಸು ನಿಮ್ಮ ಪಾಲಿನದಾಗಲಿ.
ಪರಮಾತ್ಮ ಸದಾವಕಾಲ ಸದ್ಬುದ್ಧಿಯನ್ನು ನಿಮಗೆ ದಯಪಾಲಿಸಲಿ ಅಂತ ಹೇಳುತ್ತಾ ಸರ್ವರೆಲ್ಲೂ ನಮಸ್ಕಾರ. ನಮಸ್ಕಾರ.